ಶತವರ್ಷ ಸಂಭ್ರಮದ ಗಳಿಗೆ ಆತ್ಮೀಯರೇ, ಸ್ವರ್ಗದಿಂದ ಧರೆಗಿಳಿಸಿ ತಾಯಿ ಶಾರದೆಯನ್ನು ವಿದ್ಯಾ ದೇಗುಲದಿ ಕುಳ್ಳಿರಿಸಿ ಬೋವಿ ಸಮಾಜದ ಹಿರಿಯರು ಶತ ದೀವಿಗೆಯನ್ನು ಹೊತ್ತಿಸೆ ಹೊತ್ತಿಗೆಯನ್ನು ಹೊತ್ತು ಜಗದುದ್ದಗಲಕ್ಕೂ ವ್ಯಾಪಿಸಿದ ಮಹನೀಯರ ಸಿರಿದಂಡಿನಲ್ಲಿ ಇದೀಗ ನಿಮ್ಮ ಮುಂದೆ ಶತದೀವಿಗೆ. ಶತವರ್ಷ ಸಂಭ್ರಮದ ಗಳಿಗೆ ಶತವರ್ಷ ಸಂಭ್ರಮದ ಗಳಿಗೆ ಶತವರ್ಷ ಸಂಭ್ರಮದ ಗಳಿಗೆ ಜ್ಞಾನ ನೀತಿಯ ಶುಭ ದೊಸಗೆ ಬೆಳಗ್ಗೆ ಜ್ಞಾನ ನೀತಿಯ ಶುಭ ದೊಸಗೆ ಬೆಳಗ್ಗೆ ಗಮ ಬಸರಿ ಗಮನ ಸಾರಿ ವಾರಿ ಸದಾ ಅಜ್ಞಾನ ದಾರಿದ್ರ್ಯದ ತಮವ ಕಳೆಯೇ ವಿದ್ಯೆಯ ಹೊಂಗಿರಣವದು ಮೂಡಿ ಅಜ್ಞಾನ ದಾರಿದ್ರ್ಯದ ತಮವ ಕಳೆಯೇ ವಿದ್ಯೆಯ ಹೊಂಗಿರಣವದು ಮೂಡಿ ನಾಡ ಹಿರಿಯರ ಸುವಿಚಾರ ದೀಪ್ತಿಯಲಿ ಶಾಲೆಯದು ಶತವರ್ಷ ಬೆಳಗಿ ಶತವರ್ಷ ಸಂಭ್ರಮದ ಗಳಿಗೆ ಜ್ಞಾನ ನೀತಿಯ ಶುಭ ದೊಸಗೆ ಬೆಳಗ್ಗೆ ಪಡುಗಡಲಿನ ಉದ್ಘೋಷ ಬೆಂಬದಿಯಲಿ ಸಾಗಿಹುದುಗಿ ಬಂಡಿ ಕಣ್ಣೆದುರಲಿ ಪಡುಗಡಲಿನ ಉದ್ಘೋಷ ಬೆಂಬದಿಯಲಿ ಸಾಗಿಹುದೋಗೆ ಬಂಡಿ ಕಣ್ಣೆದುರಲಿ ನಡುವಿನಲ್ಲಿ ಶಿರವೆತ್ತಿ ನಿಂತಿಹ ಸರಸ್ವತಿ ಬೀಡು ನಡುವಿನಲ್ಲಿ ಶಿರವೆತ್ತಿ ನಿಂತಿಹ ಸರಸ್ವತಿ ಬೀಡು ಮೆರೆದಿದೆ ಉಚ್ಚಿಲ ಬೋವಿ ಶಾಲೆಯ ನೋಡು ಶತವರ್ಷ ಸಂಭ್ರಮದ ಗಳಿಗೆ ಜ್ಞಾನ ದೀಪಿಯ ಶುಭ ದೊಸಗೆ ಬೆಳಗ್ಗೆ ಗಮ ಬಸರಿ ಗಮನ ಸಾರಿ ವಾರಿ ಸದಾ ಜಗದಾದಿ ಭಗವತಿಯು ನೆಲೆ ನಿಂತ ತಾಣ ಇತಿಹಾಸ ಮೈವೆತ್ತ ಕ್ಷೇತ್ರ ಪ್ರಧಾನ ಜಗದಾದಿ ಭಗವತಿಯು ನೆಲೆ ನಿಂತ ತಾಣ ಇತಿಹಾಸ ಮೈವೆತ್ತ ಕ್ಷೇತ್ರ ಪ್ರಧಾನ
ಶತವರುಷ ಸಂಭ್ರಮದ ಗಳಿಗೆ ಜ್ಞಾನ ದೀಪ್ತಿಯ ಶುಭ ದೊಸಗೆ ಬೆಳಗ್ಗೆ ಪ್ರಗತಿ ಪಥದಲ್ಲಿ ಸಾಗಿ ನಾಡ ಕೀರ್ತಿಯ ಮೆರೆದ ಶಿಷ್ಯರನೇ ರೂಪಿಸಿದ ಗುರು ವೃಂದವಿಲ್ಲಿ ಪ್ರಗತಿ ಪಥದಲ್ಲಿ ಸಾಗಿ ನಾಡ ಕೀರ್ತಿಯ ಮೆರೆದ ಶಿಷ್ಯರನೇ ರೂಪಿಸಿದ ಗುರು ವೃಂದವಿಲ್ಲಿ ಸುವಿಚಾರ ತೈಲದಿಂದ ಶಕ್ತಿಯು ಬೆಳಗ್ಗೆ ಸುವಿಚಾರ ತೈಲದಿಂದ ಶಕ್ತಿಯು ಬೆಳಗ್ಗೆ ಜ್ಞಾನ ಜ್ಯೋತಿಯೇ ನಮ್ಮ ದೀಪವಾಗಿ ಶತವರುಷ ಸಂಭ್ರಮದ ಗಳಿಗೆ ಜ್ಞಾನ ದೀಪ್ತಿಯ ಶುಭ ದೊಸಗೆ ಬೆಳಗ್ಗೆ ಕಡಲ ತೆರೆಯ ಮೇಲಿನ ಹೋರಾಟದ ಬದುಕು ನಮ್ಮಿ ಮೀನುಗಾರರದು. ಸಾಗರದ ಅಲೆಗಳ ಉಬ್ಬರ ಇಳಿತದಂತೆ ಸಾಗುತ್ತಿದೆ ಬೋವಿ ಬಾಂಧವರ ಜೀವನ. മച്ച നിങ്ങൾ പുതിയ ബാച്ച് ಬಂದಿನಾ ಬಂದನೆ ഇപ്പൊ നമ്മൾ തണ്ണിക്കാക്കുന്ന ഒരു കാര്യക്രമം വെച്ചില്ലേ അതുപോലെ നമ്മ ഇന്ന നല്ല ഒരു ചന്തത്തിൽ ഒരു ആ മുഹൂർത്തം നോക്കിയിട്ട് ആ മുഹൂർത്തത്തിന്റെ സമയത്തിൽ തന്നെ നമ്മ ഇന്ന തണ്ണിക്കാക്കുന്ന ഒരു കാര്യക്രമം ആക്കണല്ലേ അപ്പൊ നിങ്ങൾ ആയിക്കല്ലെങ്കിൽ ചെല്ലിരി ഞാൻ കാരണച്ചന വരെ ചെല്ലിന അയാളിപ്പോ വരും വന്നോണ്ടുണ്ട് ചെല്ലി അപ്പൊ ആ ഭരണങ്ങനത്തെ സമയത്ത് നമ്മ വേണ്ടി അങ്ങനത്തെ സാമാനത്തിനെ കൂടെ തയ്യാറാക്കി വെച്ചിട്ടുണ്ടല്ലേ അപ്പൊ അയാൾ വന്നോണ്ടുണ്ടാ നോക്കി 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 അയാൾ വന്നോണ്ടുണ്ടാ നമസ്കാരം പുതിയ പാർട്ടി ಬಂದಿರೋದಿ ഇനിയിപ്പോ ഇനി നിങ്ങളെല്ലാം അഭിപ്രായം മുഹൂർത്തം നോക്കിയിട്ട് അതിനെ തണ്ണി കേൾക്കുന്ന അങ്ങനത്തെ കാര്യക്രമം അപ്പൊ അതിൽ തേങ്ങ കുർത്തി എല്ലാം തയ്യാറുണ്ടല്ലേ അപ്പൊ ഇനി തേങ്ങ എല്ലാം കൊടുക്കുന്ന നിങ്ങൾ ഒപ്പിക്കല്ലേ ഇന്ന് ചെല്ലെങ്കിൽ ഞങ്ങൾ മടുപ്പിന് പുറത്ത് പോവാൻ ഞങ്ങള് കൊമർച്ചന്റെ പാർട്ടി ഒന്ന് ഇന്ന് വന്നിട്ടുണ്ട് അതിലേക്ക് ഒരു നല്ല നാളുമുറി ഇന്ന് കുറി ഞങ്ങൾ കണ്ടിട്ട് അതിലേക്ക് ബലമെല്ലാം നിറച്ചിട്ട് ഇപ്പൊ തേങ്ങ ഒടിച്ചിട്ട് അതിലേക്ക് പ്രാർത്ഥന ആക്കിയിട്ട് അതിനാ ഞങ്ങളെ ഗംഗാദേവിന്റെ മടിക്ക് ഒന്നിനൊടുക്ക് അവർക്ക് പോന്നൊടുക്ക് ബർന്നൊടുക്ക് എന്തോ ഒരു ತೊಂದರೆ ಬರ್ತದೆ ಅಲ್ಲಿ ಕಳ್ಳಿ ನಿറച്ചു ಮಸಿ ಸಂಪಾದನೆ ಒದಗಿಸಿ ಕೊಡ್ತಿಟ್ಟು ಇನ್ನು ಮುನ್ನಕ್ಕೆ ಅವ್ರಿಗೆ ಅಲ್ಲಿ ಅವರ ಇಡೀ ಸಂಸಾರ ನಡ್ಕುನ ಬಲೆ ಅವನು ಚೆಲ್ಟು ಆ ನವ ನಂಬಿಕೊಂಡು ಬಂದಂಗತ್ತ ಭವನಾಲಿ ಮಾಯಂದೇಲು അങ്ങനെ സ്വാമി സോമനാഥ ശരണനും അങ്ങനെ കോട്ടയിൽ മഹാവിഷ്ണു അങ്ങനെ ബബ്രജനും ആര്യാബ്രജനും ഉണ്ടായിട്ട് ಇಲ್ಲಿ നല്ല ಸಂಪಾದನೆ ആക്കിയിട്ട് തരണം ചെട്ട് ഞങ്ങൾ ആക്കുന്നങ്ങനത്തെ പ്രാർത്ഥന തേങ്ങ മടിക്ക് പാത്തി തുള്ളി പിടിക്കും തുള്ളി പിടിക്കുന്ന ತಂಡೆಲ್ಲ പിടിച്ച് ചുക്കും പിടിക്കും Ay llora, ay lesa, ay llora, ay lesa, ay lesa, ay llora.
ಬರುವ ಕಡಲಾಗ್ತದೆ ತೆರೆಯ ತುಂಬ ಮೀನಾ ಬಲೆ ಏರಿ ಬರುವ ಕಡಲಾದರೆ ತೆರೆಯ ತುಂಬ ಮೀನಾ ಬಲೆ ದೋಣಿ ತುಂಬ ಮೀನಾ ಸೆಲೆ ದೋಣಿ ತುಂಬ ಮೀನಾ ಸೆಲೆ ಐಲೇಸ ಐ ಜೋರ ಐಲೇಸ ಐ ಜೋರ ಪಟ್ಟೆ ಬಲೆ ಚಾಳ ಬಲೆ ಕಂತ ಬಲೆ ಕೋರಿ ಬಲೆ ಪಟ್ಟೆ ಬಲೆ ಚಾಳ ಬಲೆ ಕಂತ ಬಲೆ ಕೋರಿ ಬಲೆ ಮೇರು ಬಲೆ ರಂಪಣಿ ಮತ್ಸ್ಯ ಸಿರಿಯ ಗಣಿ ಮೇರು ಬಲೆ ರಂಪಣಿ ಮತ್ಸ್ಯ ಸಿರಿಯ ಗಣಿ ಅಲೆಯಲ್ಲೇ 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 ಏರಿ ಬರುವ ಕಡಲಾಗ್ತದೆ ತೆರೆಯ ತುಂಬ ಮೀನಾ ಬಲೆ ಏರಿ ಬರುವ ಕಡಲಾಗ್ತದೆ ತೆರೆಯ ತುಂಬ ಮೀನಾ ಬಲೆ ದೋಣಿ ತುಂಬ ಮೀನಾ ಸೆಲೆ ದೋಣಿ ತುಂಬ ಮೀನಾ ಸೆಲೆ അതെയാത്തെ കൂത്തി കേൾക്കുന്നത് അജ്ജ വന്നാണ് അജ്ജ ഉണ്ട് പാത്തിലടിയിൽ അജ്ജ വന്നുള്ളൂ ആരിക്കൊണ്ടണ്ട പേടിയാന്ന് ജാഗ്രത പറഞ്ഞു തണ്ണി പറഞ്ഞു ദുത്രം ഇതൊക്കെ മുത്തപ്പജ്ജ കാത്തോളി ഗോപരജ്ജ ഞങ്ങളെ കാക്കോണോ അമ്മ മുഖത്തമ്മേ നേരെ കൊടുത്തിട്ടിപ്പോ മുത്തപ്പ ദൂരെ പോയി മുത്തപ്പ ദൂരെ പോയി 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 മുത്തപ്പജ്ജ കാത്തോളി കാത്തോളി അമ്മ കാത്തി 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 ഓ കുഞ്ഞപ്പ ഇതാ തണ്ണി നല്ല മറിഞ്ഞിട്ടുണ്ടു ആ പരങ്കലേക്ക് പോയിട്ട് രണ്ട് വല പീഞ്ഞിട്ട് നോക്കൂ എന്തായെങ്കിൽ ആവും Ailesa, Aijora, Ailesa, Aijora, Ailesa, Ailesa, Aijora. ബീർച്ച അപ്പൊ പാത്തി വന്നിട്ടില്ലല്ലോ അച്ഛാ ഇത്ര നേരായെന്ത് പാത്തി കരകാറ്റിരിക്കണല്ലേ ഒക്കര അബ്ബ ഈ പാത്തി എപ്പ വരുന്ന മീനെ എപ്പ കിട്ടുന്ന അതിനെ കൊണ്ടുപോയിട്ട് വിൽക്കുന്ന എപ്പോ ഓക്കെ അണക്ക് സമയം അത്ര ദൂരം മാണിക്ക് പോണു ഈ പാത്തിനെ കാത്തിരി നമ്മ ഊടെ ബാക്കിയായല്ലേ ഇനിയപ്പ ചോറ് കറിയാന്ന് വന്നിട്ട് നിനക്ക് കുറെ പണിയുണ്ടല്ലേ കാരണം പറഞ്ഞ് അവിടുന്ന് പായിന് കാണുന്നാവോ ആ ചെക്കൻ്റെ കേള് പായി തൂങ്ങി പോലെ കാണുന്നതാ Ailesa, Aijora, Ailesa, Aijora, Ailesa, Ailesa, Aijora. ശോഭാക്ക അതാ
എടുത്തോളൂ എനിക്കത് കാണാം ഞാൻ ഊരി വെച്ചിട്ടുണ്ട്. അത് സുന്ദരൊക്കെ അയച്ച സുന്ദരൊക്കെ നമ്മ പോയി ഇനി. ബരി 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 പാട് ആ പാട് ബരി 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 ഇത് നോക്കി നല്ല ബെരക്കന്റെ മീൻ എല്ലാം ഉണ്ട്. അടവുണ്ട്, കട്ട്ല ഉണ്ട്, അഞ്ചളുണ്ട്, മാഞ്ഞുണ്ട്, എല്ലാം ഉണ്ട്. ഇത് 5 റുപ്യ 5 റുപ്യ 5 റുപ്യ 6 റുപ്യ 10 റുപ്യ 10 റുപ്യ 15 15 20 20 20 25 25 30 30 നല്ല മീൻ ഇത് മതിയാവല്ല. ഇത് മീൻ ಮೇರುಬಲೇರಂಬಣಿ ಮತ್ಸ್ಯ ಸಿರಿಯಾಗಣಿ ಮೇರುಬಲೇರಂಪಣಿ ಮತ್ಸ್ಯ ಸಿರಿಯಾಗಣಿ ಅಲೆಯಲ್ಲೇ 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 ಏರಿ ಬರುವ ಕಡಲಾಗ್ತದೆ.
ಎಲ್ಲನ ಕೊಲ್ಲು ಕೊಲ್ಲು ನಿಕಾಯೋ ವರಂದೋರಿ ವರಮತಾರಿ ಹೆತ್ತಲಗೋರಿ ವರಿ ಕುದಾಕಿ ಉದಗಿದಾರು ದಸುಂದರ್ಯ ಎರೆ ಕಿನಾರ ಕಿನರ ಬಾಬು ವೈಪುಲಮ್ಮ ಎಲೆ ಎಲ್ಲ ಎಲೆ ಜೋರ ಜೋರ್ ತೇರ ಎರಮತಾರಿ ಒಬೆಲೆ ಯಾರ ಎರಲು ಜುಂಬ ಜುಂಬನಿಕಾಯ ಕಾಯನಿಕೋಯ ಅಲೆ ಜುಂಬ ಎಲೆ ಎಲ್ಲ ವರಂದೋರಿ ವರಮತಾರಿ ಒಬೆಲೆ ಯಾರ ನೀರು ಬಲೆ ರಂಪಣಿ ಮತ್ಸ್ಯ ಸಿರಿಯ ಗಣಿ ಮೇರು ಬಲೆ ರಂಪಣಿ ಮತ್ಸ್ಯ ಸಿರಿಯ ಗಣಿ ಅಲೆಯಲ್ಲೇ 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 ಏರಿ ಬರುವ ಕಡಲ ತೆರೆ ತೆರೆಯ ತುಂಬ ಮೀನಾ ಬಲೆ ಏರಿ ಬರುವ ಕಡಲ ತೆರೆ ತೆರೆಯ ತುಂಬ ಮೀನಾ ಬಲೆ ದೋಣಿ ತುಂಬ ಮೀನಾ ಸೆಲೆ ದೋಣಿ ತುಂಬ ಮೀನಾ ಸೆಲೆ ಕಷ್ಟದಲ್ಲಿ ಇಷ್ಟವನ್ನು ಮರೆತು ಬದುಕಿನ ಉದ್ದಕ್ಕೂ ಎದೆಗುಂದದೆ ಜೀವನವೆಂಬ ದೋಣಿಯನ್ನು ನಿರಂತರ ಸಾಗಿಸುತ್ತಾ ಬರುತ್ತಿರುವವರು ನಮ್ಮವರು ಬೋವಿ ಜನಾಂಗದವರು. ಅಜ್ಜಿ ಎಲ್ಲಿ ಹೊರಟಿದ್ಯಾ? ನಾನು ನನ್ನ ತಮ್ಮನ ಮನೆಗೆ ಹೋಗ್ತಾ ಇದ್ದೀನಿ, ವಿಟ್ಲ ಸೀಮೆಗೆ. ಅಲ್ಲ ಅಜ್ಜಿ, ನಮ್ಮ ಸಂಬಂಧಿಕರೆಲ್ಲ ಇರೋದು ಕರಾವಳಿ ಪ್ರದೇಶದಲ್ಲಲ್ವಾ? ನಿಮಗೆ ಗೊತ್ತಿಲ್ಲ ಮಗು, ನಮ್ಮ ಪೂರ್ವಜರು ಈ ಹಿಂದೆ ವಿಟ್ಲದ ಕಡೆ ನೆಲೆಸಿದ್ರು. ಅದಕ್ಕೊಂದು ದೊಡ್ಡ ಕಥೆನೇ ಇದೆ. ಕತೆನಾ ಅಜ್ಜಿ? ಹಾಗಾದ್ರೆ ಕತೆ ಹೇಳಜ್ಜಿ. ಬಹಳ ಹಿಂದಿನ ಕಾಲದಲ್ಲಿ ಒಂದು ದಿನ ಆ ವಿಟ್ಲ ಸೀಮೆಯನ್ನಾಳುವ ಅರಸ ನಮ್ಮೂರಿಗೆ ಬಂದಿದ್ನಂತೆ. ಅಮಾತ್ಯರೇ, ನನಗೆ ಈ ಊರನ್ನು ನೋಡಿ
ಬಹಳ ಸಂತೋಷವಾಗಿದೆ. ಅಷ್ಟೇ ಅಲ್ಲ, ಈ ಊರಿನಲ್ಲಿ ನೆಲೆಸಿರುವ ಮೀನುಗಾರರ ಸಾಹಸ, ಶ್ರಮ, ದೇಹ ದಾರ್ಢ್ಯತೆಯನ್ನು ನೋಡಿ ಸಂತಸವಾಗುತ್ತದೆ. ಇವರು ನಮ್ಮೂರಿಗೆ ಬಂದರೆ ನಮ್ಮ ಸಾಮ್ರಾಜ್ಯ ಬಲಿಷ್ಠವಾಗುವುದು. ನಮ್ಮ ಪಲ್ಲಕ್ಕಿಗಳನ್ನು ಹೊರಲು ಮತ್ತು ನಮ್ಮ ಸೈನ್ಯದಲ್ಲಿರಲು ಇವರ ಅವಶ್ಯಕತೆ ನಮಗಿದೆ. ಆದ್ದರಿಂದ ಅಮಾತ್ಯರೇ, ಕೂಡಲೇ ಡಂಗೂರ ಸಾರಿಸಿ. ಕೇಳ್ರಪ್ಪೋ ಕೇಳಿ, ಊರ ಜನಗಳೇ ಕೇಳಿ, ವಿಟ್ಲ ಸೀಮೆಯಿಂದ ಇಕ್ಕೇರಿ ಅರಸರು ನಮ್ಮ ಕರಾವಳಿಗೆ ಆಗಮಿಸಿರುತ್ತಾರೆ. ನಮ್ಮ ಜನರ ದೇಹದಾಢ್ಯ, ಪ್ರಾಮಾಣಿಕತೆ, ನಡೆನುಡಿಯನ್ನು ಕಂಡು ಮೆಚ್ಚಿದ್ದಾರೆ. ತಮ್ಮ ಸೀಮೆಗೆ ನಿಮ್ಮನ್ನೊಯ್ಯಲು ಬಯಸಿದ್ದಾರೆ. ಹೋಗಲಿಚ್ಛಿಸುವವರು ಸಂಜೆಯ ಹೊತ್ತು ಕಂತುವ ಮುನ್ನ ಅರಮನೆಯ ಅಂಗಳದಲ್ಲಿ ಅರಸರನ್ನು ಕಾಣಬೇಕಂತೆ. ಕೇಳ್ರಪ್ಪೋ ಕೇಳಿ, ಕೇಳ್ರಪ್ಪೋ ಕೇಳಿ. ಏನೋ ತ್ಯಂಬ, ನಿನಗೆ ಈ ಯೋಚನೆ ಹಿಡಿಸ್ತಂತೆ ಕಾಣ್ತದೆ. ಅಲ್ಲಿ ಏನಿರಬಹುದು, ಹೇಗಿರಬಹುದು ಅಂತ ಯೋಚನೆ ಅಷ್ಟೇ. ಅರಸರ ಡೌಲು ದೌಲತ್ತು ನೋಡಿದ್ರೆ ಚೆನ್ನಾಗಿಯೇ ಇರಬಹುದು. ನಿನ್ನೆ ಭಟರೊಡನೆ ಕುದುರೆ ಮೇಲೆ ಸಾಗಿ ಬರುತ್ತಿದ್ರು, ನಾನು ನೋಡಿದೆ. ಎಂತ ಭವ್ಯ ರೂಪ, ಮುತ್ತಿನ ಕುಚ್ಚು, ಹಾರ, ಅದರಲ್ಲಿ ದೊಡ್ಡ ಮರಕತ ಮಣಿ, ಜರಿಯಂಚಿನ ರೇಷ್ಮೆ ನಿಲುವಂಗಿ, ಹೊಳೆವ ಪಾದರಕ್ಷೆ, ರತ್ನ ಖಚಿತ ಖಡ್ಗ ತ್ಯಾಂಪ. ಸೊಗಸಾದ ದೊಡ್ಡ ಅರಮನೆಯಂತೆ, ರಾಜಬೀದಿಯಲ್ಲಿ ಉಪ್ಪರಿಗೆ ಮನೆಗಳಂತೆ, ಸೈನಿಕರ ಬಿಡದಿಯಂತೆ. ವ್ಯಾಪಾರಕ್ಕೆಂದು ಅಲ್ಲಿಗೆ ಹೋಗಿ ಬಂದಿದ್ದ ಹಾಜಬ್ಬರು ಹೇಳುತ್ತಿದ್ದುದನ್ನು ಕೇಳಿದೆ. ಹೊಸ ಊರು, ಹೊಸ ಜನ, ನೋಡಿಯೇ ಬಿಡೋಣ ಅಂತ ಅನಿಸ್ತಾ ಇದ್ದೆ. ಕಾಣಬನ್ನಿರೋ ವಿಟ್ಲ ಸೀಮೆಯ, ನೋಡ ಬನ್ನಿರೋ ಅರಸು ಮಹಿಮೆಯ. ಕಾಣ ಬನ್ನಿರೋ ವಿಟ್ಲ ಸೀಮೆಯ, ನೋಡ ಬನ್ನಿರೋ ಅರಸು ಮಹಿಮೆಯ. ಹೊಸ ಊರು, ಹೊಸ ಜನ, ಹೊಸ ನೀರು, ಹೊಸ ಅರಣ. ಹೊಸ ಊರು, ಹೊಸ ಜನ, ಹೊಸ ನೀರು, ಹೊಸ ಅರಣ. ತೆರೆದಿದ ದಾರಿ, ಹೊಸ ಬಾಳನ್ನು ತೋರಿ. ತೆರೆದಿದ ದಾರಿ, ಹೊಸ ಬಾಳನ್ನು ತೋರಿ. ಬೀರಿದ ಬೆಳಕಿನ ಹೊಂಗಿರಣ, ಹೊಂಗಿರಣ, ಹೊಂಗಿರಣ. ರೇನಾ, 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 ರೇನಾ. ವಿಟ್ಲ ಸೀಮೆಯಲ್ಲಿ ಗತಕಾಲದಲ್ಲಿ ಬೋವಿ ಜನಾಂಗದವರ ಬದುಕು ಅಂತಿದ್ದರೆ, ನಂತರದ ವರುಷಗಳಲ್ಲಿ ಯುವ ಪೀಳಿಗೆ ಕಡಲ ಕಿನಾರೆಯಿಂದ ದೂರ ಹೊರಟಿತು.
ഇതൊക്കെ വാടക്ക് പോയ ഉടനെ അണിക്കെന്താ അറിയാലല്ലോ കടല് കരത്തൊക്കെ മിറ്റും പോയാനാ വട ഇനി ഓനെ തേടും പോട്ടു ഞാനീ അണക്കെന്തും അറിയില്ലല്ലോ ഉടനെ ഞാൻ എന്ത് ബതി എടുക്കട്ട് അല്ലറ ഓ ഉണ്ണി ഉണ്ടല്ലേ കളിന്റെ പിരാന്തുണ്ടു അതിന്റെ പതിയാണ് പോയി ഞാനെന്തോ അങ്ങനെ അവനെ വാടാന്ന് തേടി തേടിയിട്ട് വെടിഞ്ഞു അമ്മേക്ക നിങ്ങൾ ഇങ്ങനെല്ലാം ബേജാറാക്കിട്ട് എന്ത് പ്രയോജനമില്ല ബേജാറാക്കി വേണ്ട ഓ വാടക്ക് പോന്നാനേ നിങ്ങളെ നിര്യാന പറക്കര നിര്യാന അനിലക്കടേന് ഓൻ പറഞ്ഞ ഓർക്ക് പോവാതെ പറക്ക് പറഞ്ഞ ഉണ്ടാതിരിക്കുന്നോ ഈ കിടാവ് വടക്ക് പോയാനാ എന്തോ ഇനി എപ്പോ വരുക ഉടനെ അണിക്കെന്തോ അറിയുന്നില്ല ഉടനെ എനിക്ക് എന്നെ ഇതൊക്കെ കൊണ്ടുപോയിനെങ്കിൽ നല്ല ഉണ്ടാനി ഈ നടുക്ക് തടയാൻ പായുന്നില്ല മുണ്ടതിരെ ബായിക്ക് വന്നെ എന്താ നീ ചെല്ലിന്ന് ആ ചക്കൻ ഈ കളിന്റെ പിരാന്ത് കളിക്കാരെ പെട്ടി പുറത്തോണ്ട് അവരൊക്കെ പോയിന പൈച്ചങ്ങ് തന്നെ എത്രക്ക് വരക്ക് വരണോ വന്നിട്ട് വരണോ ಬಲ ಉಲೈ ಬಲ ಕೆಲಸ ಮಿನ್ನಿ ಬೋಡ ಅಂದದ ನಿಕ್ಲೆ ದಾನೆ ಊರವ್ರದ್ದು ಬಲ್ತಂದ್ ಬರ್ತೀನ ಮಿನಿ ಓ ನಿನ್ನ ಊರು ಉಚ್ಚಿಲ ಉದರ್ ಗೋಪಾಲ ವಾ ಉಚ್ಚಿಲ ಉಡುಪಿ ಉಚ್ಚಿಲನ ಅತ್ತ ಸೋಮೇಶ್ವರ ಉಚ್ಚಿಲನ ಸೋಮೇಶ್ವರ ಉಚ್ಚಿಲ ಅಲ್ಪ ಉಚ್ಚಿಲದ ತ್ಯಾಂಪಣ್ಣೆ ಬಂದುಳ್ಳೇರು ಗೊತ್ತುನ ನಿಕ್ ನಿನ್ನ ಊರ್ದಕ್ಳು ಒಂತ ಜನ ಮುಲ್ಪಲ ಉಳ್ಳೇರು ಅಕ್ನೊಟ್ಟಿಗೆ ಸೇರೋಣ ದಾನೆ ಬರ್ಚಿ ಯಾನು ಅಕ್ಕನೊಟ್ಟಿಗೆ ಸೇರೋಜಿ ಊರುಗ್ಲ ಪೂಜಿ ಸರಿ ನಾ ಚಾಪರ್ ದಾನೆ ಓದು ಆಸೆ ಮಿನಿ ಉಂಡ ಉಂಡು ಈ ಊರುಡು ರಾತ್ರಿ ಶಾಲೆ ಉಂಡು ಅಲ್ಪ ಸೇರನು ಪಗೆಳ್ಳು ಮೂಲ್ ಕೆಲಸ ಮಲ್ತಾನು ರಾತ್ರಿ ಓದು ಗೊತ್ತಾಂಡ ಕೆಲ್ಸ ಮಲ್ತಂಡು ಓದೋಡು ಇಜಿಂಡ ಸೈತ್ ನೆಟ್ಟ ಬಾಕಿ ದಾಖಲ ಮಡೆಯರದೆತ್ತೊಂದೆ ಉಪ್ಪಾಡ ಹಾಕೊಂಡು ಗೊತ್ತಾಂಡ 45 मिनिटांची हार्बर लाईन वरून वडाला रोड जाणारी धीमी लोकल आहे. प्लॅटफॉर्म क्रमांक 1 की लोकल हार्बर लाईन से वडाला रोड जाने ಜವಾಬ್ದಾರಿಯ ಹೊಣೆ ಹೊತ್ತು ಮಾಯಾನಗರಿ ಮುಂಬೈಯನ್ನು ಸೇರಿದವರೆಷ್ಟೋ ಕೆಲಸದ ನಡುವೆಯೂ ರಾತ್ರಿ ಶಾಲೆಗಳಲ್ಲಿ ಓದಿ ವಿದ್ಯಾಭ್ಯಾಸ ಮುಗಿಸಿ ಉನ್ನತ ಹುದ್ದೆಯನ್ನು ಅಲಂಕರಿಸಿ ತಮ್ಮ ಬದುಕನ್ನು ಮಾತ್ರವಲ್ಲದೆ ತಮ್ಮವರ ಬದುಕನ್ನೂ ಕೂಡ ಹಸನುಗೊಳಿಸಿದ್ದಾರೆ. ಉಚ್ಚಿಲಕ್ಕೂ ಮುಂಬೈಗೂ ಅವಿನಾಭಾವ ಸಂಬಂಧವಿದೆ. ಅಂದಿನಿಂದ ಇಂದಿನವರೆಗೂ ಜೀವನವೆಂಬ ಉಗಿಬಂಡಿಯನ್ನು ಗುರಿ ಎನ್ನುವ ನಿಲ್ದಾಣದ ಕಡೆಗೆ ಯಶಸ್ವಿಯಾಗಿ ಪ್ರಯಾಣ ಮಾಡಿಸುತ್ತಿದ್ದಾರೆ ನಮ್ಮ ಮುಂಬೈನ ಬೋವಿಗಳು. 1914 ಮೊದಲನೇ ಜಾಗತಿಕ ಮಹಾಯುದ್ಧದ ದಳ್ಳುರಿ ಜಗತ್ತನ್ನೇ ದಹಿಸುತ್ತಿರುವ ದಿನಗಳು. ಅಜ್ಞಾನ ದಾರಿದ್ರ್ಯದ ಕಡು ಕಷ್ಟದ ಕಾಲವದು. ಇಂತಹ ದಿನಗಳಲ್ಲಿ ದಾರಿದ್ರ್ಯದಿಂದ ದೂರವಾಗಲು ವಿದ್ಯೆ ಒಂದೇ ದಾರಿ. ವಿದ್ಯೆಯಿಂದ ಮಾತ್ರ ಈ ಕಷ್ಟಗಳನ್ನೆಲ್ಲ ಎದುರಿಸುವ ಶಕ್ತಿ ನಮ್ಮ ಮಕ್ಕಳಿಗೆ ಬರುವುದು ಎಂದು ಮನಗಂಡಂತಹ ಉದ್ಯಾವರ ಬೀಚ ಬೆಲ್ಚಪ್ಪಾಡರು ವಿದ್ಯಾಭ್ಯಾಸದ ಕನಸನ್ನು ಹೊತ್ತು ಮೊದಲ ಹೆಜ್ಜೆ ಇಟ್ಟವರು.
ಮಗು ಹುಟ್ಟುವಾಗ ಅಲ್ಪ ಮಾನವನಾಗಿರುತ್ತಾನೆ. ಅವನಿಗೆ ಸರಿಯಾದ ಶಿಕ್ಷಣ ಸಿಕ್ಕಿದರೆ ವಿಶ್ವಮಾನವನಾಗುತ್ತಾನೆ. ಅಕ್ಷರ ಕಲಿಯುವುದೆಂದರೆ ವಿದ್ಯಾದೇವಿಯನ್ನು ಪೂಜಿಸಿದಂತೆ ಮಕ್ಕಳೇ. ವಿದ್ಯೆ ಬಾಳಿನಲ್ಲಿ ಬೆಳಕನ್ನು ತೋರುವುದು. ಓದಿ ಬರೆದು ನೀವು ಯಶಸ್ಸನ್ನು ಸಾಧಿಸಬೇಕು. ಮಕ್ಕಳೇ, ಈ ಮರಳ ದಿಬ್ಬವೇ ನಮ್ಮ ಪಾಠಶಾಲೆ. ಎಲ್ಲಿ ನೋಡೋಣ, ಈ ಮರಳ ಮೇಲೆ ಬರೆಯಿರಿ. ಆ ಆ ಈ ಈ ಆ ಅಮ್ಮ, ಆ ಆಕಾಶ, ಈ ಇಲಿ, ಈ ಈಶಾ, ಮಾವ, ನೀರು? ಓ ಬಂದ್ಯಾ? ಬಾ, ನೀನು ಒಂದಿಷ್ಟು ಹೊತ್ತು ಅಕ್ಷರ ಅಭ್ಯಾಸ ಮಾಡು. ಬಾಲಕೃಷ್ಣ, ಬಾಲಕೃಷ್ಣ. ಎಲ್ಲಿ ಹೇಳು ನೋಡೋಣ. ಗಂಡನ ಹೆಸರು ಹೇಳ್ಬಾರ್ದಂತೆ. ಗಂಡನ ಹೆಸರು ಹೇಳಬಾರ್ದು? ಯಾರು ಹೇಳಿದ್ದು? ಹಾಗೇನೂ ಇಲ್ಲ, ಧಾರಾಳವಾಗಿ ಹೇಳಬಹುದು. ಬಾಲಕೃಷ್ಣ ಹೇಳು. ಬಾಲಕೃಷ್ಣ. ಉದ್ಯಾವರ ಬೀಚ ಬೆಲ್ಚಪ್ಪಾಡರ ಈ ಕನಸಿಗೆ ಕೈ ಜೋಡಿಸಿದವರು ಉಚ್ಚಿಲ ಮಂಜಪ್ಪನವರು. ಕೋರ್ಟ್ ಬಿಟ್ಟಿತೆ ಮಂಜಪ್ಪ? ಹೌದಚ್ಚ, ಈಗಷ್ಟೇ ಬಿಟ್ಟಿತ್ತು. ನೀವಿಲ್ಲಿ ಕಾಯುತ್ತಿರುವಿರೆಂದು ಪೇದೆ ಬಂದು ಹೇಳಿದ. ಏನು ವಿಷಯ? ಮಂಜಪ್ಪ, ಸ್ವಲ್ಪ ಮಾತಾಡೋದಿತ್ತು. ಹೇಳಿ. ನಮ್ಮೂರಿನ ಜನರ ಅವಸ್ಥೆ ಕಂಡು ಚಿಂತೆಯಾಗ್ತಿದೆ. ಮೊದಲೇ ಬಡತನ, ಅಕ್ಷರ ಜ್ಞಾನ ಇಲ್ಲ, ಅದರ ಮೇಲೀಗ ಯುದ್ಧದ ಕಾರ್ಮೋಡ. ದುಡಿಯುವ ಗಂಡಸರು ಬೊಂಬಾಯಿಗೆ ಹೋಗಿ ಈಗ ಯುದ್ಧದ ಸಮಯ, ಅಲ್ಲಿಂದ ಬರುವ ಹಣಕ್ಕೂ ಗತಿಯಿಲ್ಲ. ನಮ್ಮ ಜನರಿಗೆ ವಿದ್ಯೆ ಇಲ್ಲದೊಂದು ದೊಡ್ಡ ಕೊರತೆ ಅಂತ ನಿಮಗನ್ಸೋದಿಲ್ವೇ ಮಂಜಪ್ಪ? ಇದೇ ವಿಷಯ ನನ್ನನ್ನು ಕೊರೆಯುತ್ತಿದೆ. ನಮ್ಮ ಜನರಿಗೆ ಪ್ರಾಥಮಿಕ ವಿದ್ಯಾಭ್ಯಾಸ ಸಿಕ್ಕರೆ ಮತ್ತೆ ಅವರು ಮಂಗಳೂರಿನಲ್ಲಿ ನಮ್ಮ ಮನೆಯಲ್ಲಿದ್ದು ಹೈಸ್ಕೂಲ್ ಕಲಿಯಬಹುದು. ಮತ್ತೆ ಎಲ್ಲಾದರೂ ಗಳಿಕೆ ದಾರಿಯೂ ತೆರೆದುಕೊಳ್ಳಬಹುದು. ಎಷ್ಟು ಒಳ್ಳೆಯ ವಿಚಾರ. ನಾವು ಊರಲ್ಲಿ ಒಂದು ಶಾಲೆ ತೆರೆದ್ರೆ ಹೇಗೆ ಮಂಜಪ್ಪ? ಅದು ಸಾಧ್ಯವಾಗುವಂತಿದ್ದರೆ ಅದಕ್ಕಿಂತ ಒಳ್ಳೆಯದೇನಿದೆ? ಬಸ್ತಿ ಪಡುಪುವಿನಲ್ಲಿ ನಮ್ಮದೊಂದು ಮನೆ ಖಾಲಿ ಬಿದ್ದಿದೆ. ಊರವರು ಮಕ್ಕಳನ್ನ ಕಳಿಸಿದ್ರೆ ಅಲ್ಲಿ ಶಾಲೆ ತೆರೆಯಬಹುದು. ನಾನು ಮಗ ಬಾಲಕೃಷ್ಣನು ದಿನಾಲೂ ಉದ್ಯಾವರದಿಂದ ಬಂದು ಕಲಿಸಿ ಹೋಗುವೆವು. ನಿಮ್ಗೆ ಪುಣ್ಯ ಬರುವುದು. ಶಾಲೆ ನಡೆಸಿ, ನನ್ನಿಂದ ಎಲ್ಲ ಸಹಾಯ ನಿಮಗಿದೆ. ಮೊದಲು ಮನೆ ಮನೆಗೆ ಹೋಗಿ ಮಕ್ಕಳನ್ನ ಕಳಿಸುವಂತೆ ಹೇಳಬೇಕು. ನಿಜ. ರವಿವಾರ ನಾನು ನಿಮ್ಮ ಜೊತೆಗಿರುವೆ. ಸರಿ, ನಾನಿನ್ನು ಬರುತ್ತೇನೆ. ನಿಸರಿ ಸ ನಿಸರಿ ಸ ನಿಸರಿ ಸ ನೀ ಪ ನಿಸರಿ ಸ ನಿಸರಿ ನಿಸರಿ ಸ ನಿಸರಿ ಸ ನಿಸರಿ ಸ ನೀ ಪ ನಿಸರಿ ಸ ನಿಸರಿ
ಅಜ್ಞಾನದಿಂದಲೇ ದಾರಿ ಕಾಣದೆ ದಾರಿದ್ರ್ಯ ಮನೆತ ಹೊದ್ದು ಮಲಗಿದ ಊರ ಜನರನ್ನು ಅತ್ತಿಯಿಂದಲೇ ಕೈ ಹಿಡಿದೆತ್ತಿ ನಿಲ್ಲಿಸಿದರೋ ಕೈ ಹಿಡಿದೆತ್ತಿ ನಿಲ್ಲಿಸಿದರೋ ಅಕ್ಷರದ ಶ್ರೀನಾಮ ಬರೆದು ಎಳೆಯ ಕಂಗಳ ದಿಟ್ಟಿ ತೆರೆದು ಅಕ್ಷರದ ಶ್ರೀರಾಮ ಬರೆದು ಎಳೆಯ ಕಂಗಳ ದಿಟ್ಟಿ ತೆರೆದು ಜ್ಞಾನ ದೀಪದ ಬೆಳಕ ನೆರೆದು ನಮ್ಮ ನಾಡನು ಬೆಳಗಿದರೋ ನಮ್ಮ ನಾಡನು ಬೆಳಗಿದರೋ ನಿಸರಿ ಸ ನಿಸರಿ ಸ ನಿಸರಿ ಸ ನೀ ಪ ನಿಸರಿ ಸ ನಿಸರಿ ನಿಸರಿ ಸ ನಿಸರಿ ಸ ನಿಸರಿ ಸ ನೀ ಪ ನಿಸರಿ ಸ ನಿಸರಿ ಶಾಲೆಯನ್ನು ಕಟ್ಟಿ ವಿದ್ಯೆಯ ಕನಸನ್ನು ನನಸು ಮಾಡಿ ಮುಗ್ಧ ಮಕ್ಕಳ ಮನದಲ್ಲಿ ಅಕ್ಷರವನ್ನು ಬಿತ್ತಿದ ನಮ್ಮ ಬೀಚ ಬೆಲ್ಚಪ್ಪಾಡರು ಕಾಲನ ಕರೆಗೆ ಹೋಗೊಟ್ಟರು. മൂന്നാട്ടിലെ സഭയിലും അങ്ങനെ അച്ഛന്മാരിലും അങ്ങനെ താനക്കാരിലും ഔത്ത ചവൻ പുറത്ത് വെപ്പിക്കും കേൾക്കുന്ന നിങ്ങളെല്ലാം ഒപ്പിക്കല്ലേ മൂന്നാട്ടിലെ കാരണവരെ ജണ്ട് താനക്കാരെ അനുവാദ പ്രകാരം ഔത്ത ചവൻ പുറത്ത് വെപ്പിച്ചോളണം ജണ്ട് താനക്കാരെ നാല് താനക്കാരെ അനുവാദ പ്രകാരം ഔത്ത ചവൻ പുറത്ത് വെപ്പിച്ചോളണം ഏതു നാലും പോനൊന്ന് താനക്കാരെ അനുവാദ പ്രകാരം ഔത്ത ചവൻ പുറത്ത് വെപ്പിച്ചോളണം ಹಿರಿಯರು ಆರಂಭಿಸಿದ ಶಾಲೆ 2 ವರ್ಷಗಳಲ್ಲಿ ಮುಚ್ಚಿಹೋಯಿತು. ಊರವರ ಪ್ರೋತ್ಸಾಹದ ಸೆಲೆ ಬತ್ತಿ ಹೋಗಲು ಈ ಜಾಗತಿಕ ಮಹಾಯುದ್ಧದ ಕಷ್ಟಕೋಟಲೆಗಳೂ ಕಾರಣ. ನಮ್ಮೂರ ಶಾಲೆಯನ್ನು ಆರಂಭಿಸಿದ ನಮ್ಮ ಪೂಜ್ಯ ಹಿರಿಯರಾದ ಉದ್ಯಾವರ ಬೀಚ ಬೆಳ್ಚಪಾಡರು ಉಚ್ಚಿಲ ಮಂಜಪ್ಪನವರು ಇಂದು ನಮ್ಮೊಡನಿಲ್ಲ. ನಾಡ ಜನರನ್ನು ವಿದ್ಯಾವಂತರನ್ನಾಗಿಸುವ ಅವರಿಬ್ಬರ ಕನಸು ಅಲ್ಲಿಗೆ ಕಮರಿ ಹೋಯಿತು. ಮತ್ತೆ ನಮ್ಮ ಈ ವಿದ್ವಾನ್ ರಾಮಪ್ಪನವರು ತನ್ನ ಮನೆಯಲ್ಲಿ ಆರಂಭಿಸಿದ ಶಾಲೆಯೂ ಮುಚ್ಚಿ ಹೋಯಿತು. ಅವರೆಲ್ಲರ ಕನಸನ್ನು ನನಸು ಮಾಡಲು ನಾವೆಲ್ಲ ಈಗ ಮುಂದಾಗಬೇಕಾಗಿದೆ. ನಮ್ಮ ಮಕ್ಕಳಿಗೆ ಓದು ಬರಹ ಬೇಕು. ನಮ್ಮ ಹಿರಿಯರು ಹಚ್ಚಿದ ವಿದ್ಯೆಯ ದೀಪ ಹಾಗೆ ಹೋಗಬಾರದು.
ಅವರ ಆಶೆಯಂತೆ ನಮ್ಮ ಜನರ ಸ್ಥಿತಿ ಸುಧಾರಿಸಬೇಕು. ವಿದ್ಯೆ ಕಲಿತು ಗಳಿಕೆಯ ದಾರಿ ಕಂಡುಕೊಳ್ಬೇಕು. ಶಾಲೆ ಮತ್ತೆ ಆರಂಭವಾಗಬೇಕು. ಇದಕ್ಕೆ ನೀವೇನು ಹೇಳ್ತೀರಿ? ಹೌದು, ಆರಂಭ ಆಗ್ಬೇಕು. ಶಾಲೆ ಆರಂಭವಾಗಬೇಕಷ್ಟೇ ಅಲ್ಲ, ನಿಲ್ಲದೆ ಮುನ್ನಡೆಯಬೇಕು. ಕೋಟೆ ಬಳಿ ನಮಗೆ ಸೇರಿದ ಬಂಗ್ಲೆ ಮನೆ ಇದೆ. ಸದ್ಯಕ್ಕೆ ಅಲ್ಲೇ ಶಾಲೆ ಆರಂಭಿಸೋಣ. ಆದರೆ ಹಣಕಾಸಿನ ಬಗ್ಗೆ ನಮ್ಮ ಸಮಾಜದ ಅಡ್ಕ ಉಚ್ಚಿಲ ತಲಪಾಡಿಯ ಮನೆಗಳ ಗಂಡಸರೆಲ್ಲ ಈ ಶಾಲೆಗಾಗಿ ತಿಂಗಳಿಗೆ ಒಂದಾಣೆ ವಂತಿಗೆ ಕೊಡ್ತೇವೆ. ಹೌದೌದು, ಕೊಡ್ತೇವೆ. ಒಂದಾಣೆ ಕೊಡ್ಬೋದು ನಮ್ಗೆ. ಕೊಡ್ಬೋದು ಮತ್ತೆ. ಹೌದೌದು. ಹಾಗೆ ದೋಣಿ ಇರುವವರೆಲ್ಲ ತಮ್ಮ ವಾರ್ಷಿಕ ಸಂಪಾದನೆಯಲ್ಲಿ ಇಂತಿಷ್ಟು ಅಂತ ಶಾಲೆಗೆ ಕೊಡ್ತೀವಿ. ಆಗ್ಬೋದು. ಇಂಥ ಮಹಾ ನಿರ್ಣಯ ತಗೊಂಡ ಊರಿನ ಜನರಿರುವಾಗ ನಾವು ಶಾಲೆ ಆರಂಭಿಸೋಕ್ಕೆ ತಡಬೇಕೆ? ನಾಡಿದ್ದು ಆಗಸ್ಟ್ 1ರಂದೇ ಶಾಲೆ ಆರಂಭವಾಗಲಿ. ಎಲ್ಲರೂ ನಿಮ್ಮ ಮನೆ ಮಕ್ಕಳನ್ನು, ಇನ್ನುಳಿದವರ ಮಕ್ಕಳನ್ನು ಶಾಲೆಗೆ ಸೇರಿಸ್ಬೇಕು. ನೋಡಿ, ಇಲ್ಲಿ ಮಂಜಪ್ಪ ಇದ್ದಾರೆ, ಜೊತೆಯಲ್ಲಿ ದೇಜಪ್ಪ, ಐತಪ್ಪ ಇದ್ದಾರೆ. ಇವರು 3 ಅಲ್ಲಿ ಮೇಸ್ಟ್ರಾಗಿ ಕಲಿಸ್ತಾರೆ. ನಾವೆಲ್ಲ ಒಂದಾಗಿ ನಾಡಿನ ಏಳಿಗೆಯ ದಾರಿಯಲ್ಲೇ ನಡೆಯೋಣ. ಉದಯವಾಯಿತು ನಮ್ಮ ಉಚ್ಚಿಲ ಬಹುಶಾಲೆ, ಉದಯವಾಯಿತು ನಮ್ಮ ಉಚ್ಚಿಲ ಬಹುಶಾಲೆ. ಬದುಕು ಬೆಳಕಿನ ನಿಧಿಯು, ಸದಭಿಮಾನದ ಸಿರಿಯು. ಉದಯವಾಯಿತು ನಮ್ಮ ಉಚ್ಚಿಲ ಬಹುಶಾಲೆ. ಸರಿ ಸನಿ ಸನಿ ದರಿದ ಪಾಪ, ಸರಿ ಸನಿ ಸನಿ ದರಿದ ಪದ ಪಮ, ದರಿದ ಪದ ಪಮ ಪಮ ಗಮ ಗರಿ ಸರಿ ಗಮ ಪಮ ಗರಿ ಸ. ವಿದ್ಯೆ ಬುದ್ಧಿಯ ಕಲಿಸಿ ಸರಿದಾರಿಲಿ ನಡೆಸಿ, ವಿದ್ಯೆ ಬುದ್ಧಿಯ ಕಲಿಸಿ ಸರಿದಾರಿಲಿ ನಡೆಸಿ, ದಾರಿದ್ರ್ಯವನೇ ತೊಡೆದು ಅಜ್ಞಾನವನ್ನು ಕಳೆದೆ. ಉದಯವಾಯಿತು ನಮ್ಮ ಉಚ್ಚಿಲ ಬಹುಶಾಲೆ, ಉದಯವಾಯಿತು ನಮ್ಮ ಉಚ್ಚಿಲ ಬಹುಶಾಲೆ. ಬದುಕು ಬೆಳಕಿನ ನಿಧಿಯು, ಸದಭಿಮಾನದ ಸಿರಿಯು. ಉದಯವಾಯಿತು ನಮ್ಮ ಉಚ್ಚಿಲ ಬಹುಶಾಲೆ. ಆಯ್ತಪ್ಪ ಮಾಸ್ಟ್ರೆ, ಒಟ್ಟು 34 ಮಕ್ಕಳಾಯ್ತು. ಇನ್ನೂ ಹೆಚ್ಚು ಮಕ್ಕಳು ಸೇರಿಕೊಳ್ಬಹುದು. ಪಳ್ಳಿ ಬಳಿ ಅಬ್ದುಲ್ಲನ ಮನೆಯ 2 ಮಕ್ಕಳು ಬಂದಿದ್ದಾರೆ. ಮೊಹಮ್ಮದನ 2 ಮಕ್ಕಳನ್ನು ಕರೆತರುವಂತೆ ಹೇಳಿದ್ದೀನಿ. ತಲೆಬಾಡಿ ಮನೆಯಿಂದ ಪರಮೇಶ್ವರ, ತೆವರ, ಕೋಟಿ 3 ಮಕ್ಕಳು ಬಂದಿದ್ದಾರೆ. ಇಂದು ಅವ್ರ ಮನೆಯಲ್ಲಿ ಇನ್ನೊಂದು ಮಗು ಹುಟ್ಟಿದೆ. ಶಾಲೆ ಹುಟ್ಟಿದೊಡನೆ ಹುಟ್ಟಿದಂತಾಯ್ತು. ಹೌದೇ, ಒಳ್ಳೆಯದಾಯ್ತು. ಈ ಕೋಟಿ ಧೂಮ ಎಲ್ಲ ಬೇಡ. ಏನಾದ್ರೂ ರಾಮ ಕೃಷ್ಣ ಅಂತ ಒಳ್ಳೆಯ ಹೆಸರಿಡಲು ಹೇಳಬೇಕು. ಹೌದೌದು, ಹೇಳಬೇಕು. ನಾರಾಯಣ ಅಂತ ಹೇಳಬೇಕು. ಹೌದೌದು, ನಾರಾಯಣ ಅಂತ ಹೆಸರಿಡು ಅಂತ ಹೇಳಬೇಕು. ಒಳ್ಳೇದು ಮಾಸ್ಟ್ರೆ. ಒಟ್ಟಿನಲ್ಲಿ ನಮ್ಮ ಜನರು ಸುಧಾರಿಸಬೇಕು.
ಹಿರಿಯರಾಗಿದ್ದ ಬೀಚ ಬೆಳ್ಚಪ್ಪಾಡ್ರ ಕನಸು ನನಸಾಗ್ಬೇಕು. ನಮ್ಮದು ವಿದ್ಯಾವಂತ ಸಮುದಾಯವಾಗಬೇಕು. ಜನರ ಕಷ್ಟ ಕೊಡಲೆ ಬಗೆಹರಿಯುವಂತಾಗ್ಬೇಕು. ಹೌದು ಮಾಸ್ಟ್ರೆ. ನಾಡ ಹಿರಿಯರ ಅವಿರತ ಪ್ರಯತ್ನದಿಂದ ಶಾಲೆಗೆ ಸರ್ಕಾರದಿಂದ ಮಂಜೂರಾತಿಯೂ ದೊರಕಿತು. ಶಾಲೆಯನ್ನು ಆರಂಭಿಸಿದ ಹಿರಿಯರಾದ ಬಸಪ್ಪನವರು, ಅವರ ಭಾವಮೈದುನ ರಾಮಪ್ಪನವರು ಸ್ವಲ್ಪ ಸಮಯದಲ್ಲಿ ವಿಧಿವಶರಾದರು. ಬೆಳೆಯುತ್ತಿರುವ ಮಕ್ಕಳ ಸಂಖ್ಯೆಗೆ ಸರಿಯಾಗಿ ಶಾಲೆಗೆ ಶಾಶ್ವತ ಕಟ್ಟಡ ಅಗತ್ಯವಿತ್ತು. ಈ ಕಟ್ಟಡಕ್ಕಾಗಿ ನಿವೇಶನವನ್ನು ದೊರಕಿಸಿಕೊಳ್ಳಲು ಬಸಪ್ಪನವರ ತಮ್ಮ ಯು ವೀರಪ್ಪನವರು ಪೂಜ್ಯರಾದ ಉಚ್ಚಿಲತ್ತಾಯ ನೀಲೇಶ್ವರ ದಾಮೋದರ ತಂತ್ರಿಯವರ ಮೊರೆ ಹೋದರು. ಒಡೆಯ, ಮಂಗಳೂರಿನಿಂದ ಪೊಲೀಸ್ ಇನ್ಸ್ಪೆಕ್ಟರ್ ಉಚ್ಚಿಲ ವೀರಪ್ಪನವರು ತಮ್ಮನ್ನು ಕಾಣಲು ಬಂದಿದ್ದಾರೆ. ಏನಂತೆ? ನಿಮ್ಮನ್ನು ಕಾಣಬೇಕಂದ್ರು ಒಡೆಯ. ಸರಿ, ಚಾವಡಿಯಲ್ಲಿ ಕೂತ್ಕೊಳ್ಳೋಕೆ ಹೇಳು. ನಮಸ್ಕಾರ, ಕುಳಿತುಕೊಳ್ಳಿ. ಏನು ವಿಷಯ ವೀರಪ್ಪನವರೇ, ಇಲ್ಲಿವರೆಗೆ ಬರುವಂತಾಯ್ತು? ಮಹಾಸ್ವಾಮಿ, ನಮ್ಮೂರಲ್ಲಿ ನಾವೊಂದು ಶಾಲೆ ಆರಂಭಿಸಿದ ಬಗ್ಗೆ ತಾವು ತಿಳಿದೇ ಇರುವಿರಿ. ಮಕ್ಕಳ ಸಂಖ್ಯೆ ಈಗ ಏರುತ್ತಾ ಬಂದು ನಮ್ಮ ಬಂಗ್ಲೆಯ ಸ್ಥಳ ಏನೇನೂ ಸಾಲದಾಗಿದೆ. ಈಗ ಸರ್ಕಾರದ ಮಂಜೂರಾತಿಯು ದೊರಕಿರುವಾಗ ಶಾಲೆಗೊಂದು ಸರಿಯಾದ ಶಾಶ್ವತ ಕಟ್ಟಡದ ಅಗತ್ಯವಿದೆ. ಶಾಲೆ ಊರಿಗೆ ಮಾದರಿ ಪಾಠಶಾಲೆಯಾಗಿ ಬೆಳೆಯಬೇಕೆಂಬುದೇ ನಮ್ಮೆಲ್ಲರ ಆಶಯ. ಅಂತಹ ಶಾಲಾ ಕಟ್ಟಡವನ್ನು ಕಟ್ಟಲು ನಮಗೊಂದು ನಿವೇಶನದ ಅಗತ್ಯವಿದೆ. ಒಡೆಯರಾದ ನೀವು ದೊಡ್ಡ ಮನಸ್ಸು ಮಾಡಿ ಶಾಲಾ ಕಟ್ಟಡಕ್ಕಾಗಿ ಊರಲ್ಲಿ ನಿವೇಶನವನ್ನು ದಾನವಾಗಿ ಕರುಣಿಸಬೇಕೆಂದು ನಾವೆಲ್ಲರೂ ಪ್ರಾರ್ಥಿಸ್ತಾ ಇದ್ದೇವೆ. ಶಾಲೆ ಕಟ್ಟುವುದೆಂದರೆ ಮಕ್ಕಳಾಟವಲ್ಲವಲ್ಲ. ಸ್ಥಳವನ್ನೇನೋ ನಾವು ಕೊಟ್ಟೆವು. ಕಟ್ಟಡ ಕಟ್ಟಲು ಹಣ, ಧನ ಸಂಗ್ರಹದ ಏರ್ಪಾಡಾಗಿದೆಯೇ? ಮುಂಬಯಿಯ ಸಮಾಜ ಬಾಂಧವರು ಸಹಾಯ ಮಾಡುವ ಭರವಸೆ ಇಟ್ಟಿದ್ದಾರೆ. ನಗರದ ದಾನಿಗಳನ್ನು ಸಂಪರ್ಕಿಸಬೇಕೆಂದಿದ್ದೇವೆ. ಸ್ಥಳ ಸಿಕ್ಕರೆ ಉಳಿದೆಲ್ಲ ಕಾರ್ಯಗಳು ತಾವಾಗಿಯೇ ಆಗ್ತವೆಂಬ ನಂಬಿಕೆ ನಮಗಿದೆ. ವಿದ್ಯಾದಾನದಂತಹ ಒಳ್ಳೆ ಕಾರ್ಯಕ್ಕೆ ನಮ್ಮ ಸಹಕಾರ ಇದ್ದೇ ಇದೆ. ಊರ ಮಧ್ಯೆ ಇರುವ ಭೂಮಿಯನ್ನೇ ದಾನವಾಗಿ ಕೊಡುತ್ತಿದ್ದೇನೆ. ವಿದ್ಯಾದಾನದ ನಿಮ್ಮ ಕಾರ್ಯ ಮುಂದುವರಿಸಿ. ಈ ನಾಡು ನಿಮಗೆ ಋಣಿಯಾಗಿರುವುದು ಮಹಾಸ್ವಾಮಿ. ಅನಂತ ಧನ್ಯವಾದ. ಹೋಗಿ ಬರಲೇ? ಹೋಗಿ ಬನ್ನಿ, ಶುಭವಾಗಲಿ. ಬನ್ನಿರೈ ಬನ್ನಿರೈ ನಾಡ ಜನಗಳೇ, ಬನ್ನಿರೈ ಬನ್ನಿರೈ ನಾಡ ಜನಗಳೇ, ಕಟ್ಟೋಣ ಬನ್ನಿರೈ ಶಾಲೆ ನಮ್ಮದೇ, ಕಟ್ಟೋಣ ಬನ್ನಿರೈ ಶಾಲೆ ನಮ್ಮದೇ. ಬನ್ನಿರೈ ಬನ್ನಿರೈ ನಾಡ ಜನಗಳೇ, ಬನ್ನಿರೈ ಬನ್ನಿರೈ ನಾಡ ಜನಗಳೇ, ಕಟ್ಟೋಣ ಬನ್ನಿರೈ ಶಾಲೆ ನಮ್ಮದೇ. ಈ ಶಾಲೆ ಕಟ್ಟುವ ಪ್ರಕ್ರಿಯೆಯಲ್ಲಿ ಮುಂಬೈನ ಸಮಾಜ ಬಾಂಧವರು ಒಂದಾಗಿ ಕೈಜೋಡಿಸಿದರು. ಬದುಕುವ ಹಾದಿ ಗಳಿಸುವ ದಾರಿ, ಬದುಕುವ ಹಾದಿ ಗಳಿಸುವ ದಾರಿ, ಅರಸುತ್ತ ನಡೆದ ಜನರವರು, ಮನೆ ಮಠ ಪ್ರಿಯ ಜನರನ್ನೆಲ್ಲ ತೊರೆದು
ಸಾಗರ ಪಥದಿ ನಡೆದವರು ಸಾಗರ ಪಥದಿ ನಡೆದವರು ಅಲೆಗಳ ಮೇಲೆ ಜಲಧಿಯ ದಾಟಿ ಸೇರಿದ ಶಹರದೋ ಮುಂಬಾಪುರಿ ಅಲೆಗಳ ಮೇಲೆ ಜಲಧಿಯ ದಾಟಿ ಸೇರಿದ ಶಹರದೋ ಮುಂಬಾಪುರಿ ಹಡಗಾನಿಳಿದು ಊರುಳು ನಡೆದು ಹಡಗಾನಿಳಿದು ಊರುಳು ನಡೆದು ಕೋಟೆ ಪ್ರದೇಶವ ಹೊಕ್ಕವರು ಸಾಗರ ಪಥದಿ ನಡೆದವರು ಸಾಗರ ಪಥದಿ ನಡೆದವರು ಬಿಳಿಯ ದೊರೆಗಳು ನಿಜಾಮರು ಟಾಟಾ ಬಿರ್ಲಾ ಧಣಿಯರು ಬಿಳಿಯ ದೊರೆಗಳು ನಿಜಾಮರು ಟಾಟಾ ಬಿರ್ಲಾ ದಣಿಯರು ಆಸರೆ ಇದ್ದಡೆ ಸೇವೆಯ ಕೈದ ಆಸರೆ ಇದ್ದಡೆ ಸೇವೆಯ ಕೈದ ನಂಬಿಕಸ್ಥರು ಬೋವಿಗಳು ನಂಬಿಕಸ್ಥರು ಬೋವಿಗಳು ಬದುಕುವ ಹಾದಿ ಗಳಿಸುವ ದಾರಿ ಬದುಕುವ ಹಾದಿ ಗಳಿಸುವ ದಾರಿ ಅರಸುತ್ತ ನಡೆದ ಜನರವರು ಮನೆ ಮಠ ಪ್ರಿಯ ಜನರನ್ನೆಲ್ಲ ತೊರೆದು ಸಾಗರ ಪಥದಿ ನಡೆದವರು ಸಾಗರ ಪಥದಿ ನಡೆದವರು ನಮ್ಮೂರಿನ ಶಾಲೆಯ ಕಟ್ಟಡದ ನಿರ್ಮಾಣದ ಸಹಾಯಾರ್ಥ ಕೆಲಸ ಮಾಡಲು ಹುಟ್ಟಿಕೊಂಡಿರುವ ಮುಂಬೈನ ಸರಸ್ವತಿ ವಿದ್ಯಾದಾಯಿನಿ ಸಂಘದ ಇಂದಿನ ಸಭೆಗೆ ನಿಮಗೆಲ್ಲರಿಗೂ ಸ್ವಾಗತ. ಇಂದಿನ ಈ ಸಭೆಯ ಮುಖ್ಯ ವಿಷಯ ಉಚ್ಚಿಲದಲ್ಲಿ ಸ್ಥಾಪನೆಯಾಗಲು ಹೊರಟಿರುವ ಶಾಲಾ ಕಟ್ಟಡಕ್ಕೆ ಈ ಮುಂಬೈನ ಸಮಾಜ ಬಾಂಧವರು ಯಾವ ಯಾವ ರೀತಿಯಲ್ಲಿ ಸಹಾಯ ಮಾಡಲು ಸಾಧ್ಯ ಎಂಬುದರ ಬಗ್ಗೆ ಯೋಚಿಸಬೇಕಾಗಿದೆ. ಇದು ನಮ್ಮ ಶಾಲೆ, ಇದು ನಮ್ಮೂರಿನ ಶಾಲೆ, ನಮ್ಮ ಶಾಲೆ ನಮಗೆ ಹೆಮ್ಮೆ. ಬನ್ನಿರೈ ಬನ್ನಿರೈ ನಾಡ ಜನಗಳೇ ಬನ್ನಿರೈ ಬನ್ನಿರೈ ನಾಡ ಜನಗಳೇ ಕಟ್ಟೋಣ ಬನ್ನಿರೈ ಶಾಲೆ ನಮ್ಮದೇ ಕಟ್ಟೋಳ ಬನ್ನಿರೈ ಶಾಲೆ ನಮ್ಮ ಈ ಸಭೆಗೆ ಸೇರಿರುವ ಮೀನುಗಾರರೇ, ಅಡ್ಕ ಉಚ್ಚಿಲ ತಲಪಾಡಿ ಈ 3 ಊರ ಗಂಡಸರು ಶಾಲೆಗಾಗಿ ತಿಂಗಳಿಗೆ ಒಂದಾಣೆ ವಂತಿಗೆ ಸಲ್ಲಿಸಬೇಕು. ದೋಣಿ ಇರುವವರು ತಮ್ಮ ವಾರ್ಷಿಕ ಉತ್ಪಾದನೆಯ ನಿಶ್ಚಿತಾಂಶವನ್ನು ಶಾಲೆಗಾಗಿ ನೀಡಬೇಕು. ಮಾತ್ರವಲ್ಲದೆ ಶ್ರಮದಾನವನ್ನು ನಾವೆಲ್ಲರೂ ಸೇರಿ ಮಾಡಬೇಕು. ಆಗ್ಬೋದು.
ಬನ್ನಿರೈ ಬನ್ನಿರೈ ನಾಡ ಜನಗಳೇ, ಬನ್ನಿರೈ ಬನ್ನಿರೈ ನಾಡ ಜನಗಳೇ, ಕಟ್ಟೋಣ ಬನ್ನಿರೈ ಶಾಲೆ ನಮ್ಮದೇ. ಕಟ್ಟೋಳ ಬನ್ನಿರೈ ಶಾಲೆ ನಮ್ಮದೇ. ಬನ್ನಿರೈ ಬನ್ನಿರೈ ನಾಡ ಜನಗಳೇ, ಬನ್ನಿರೈ ಬನ್ನಿರೈ ನಾಡ ಜನಗಳೇ, ಕಟ್ಟೋಣ ಬನ್ನಿರೈ ಶಾಲೆ ನಮ್ಮದೇ. ಕಲ್ಲು ಮಣ್ಣು ಹೊಯ್ಗೆಯು, ಗಾರೆ ಕೆಲಸವು ಮರಮಟ್ಟು. ಕಲ್ಲು ಮಣ್ಣು ಹೊಯ್ಗೆಯು, ಗಾರೆ ಕೆಲಸವು ಮರಮಟ್ಟು. ಪಕ್ಕಾಸು ಕಿಟಕಿ ಬಾಗಿಲು, ಶಾಲೆ ನಮ್ಮದು ಶ್ರಮವು ನಮ್ಮದು. ಶಾಲೆ ನಮ್ಮದು ಶ್ರಮವು ನಮ್ಮದು. ಬನ್ನಿರೈ ಬನ್ನಿರೈ ನಾಡ ಜನಗಳೇ, ಬನ್ನಿರೈ ಬನ್ನಿರೈ ನಾಡ ಜನಗಳೇ, ಕಟ್ಟೋಣ ಬನ್ನಿರೈ ಶಾಲೆ ನಮ್ಮದೇ. ಕಟ್ಟೋಳ ಬನ್ನಿರೈ ಶಾಲೆ ನಮ್ಮದೇ. ಬನ್ನಿರೈ ಬನ್ನಿರೈ ನಾಡ ಜನಗಳೇ, ಬನ್ನಿರೈ ಬನ್ನಿರೈ ನಾಡ ಜನಗಳೇ, ಕಟ್ಟೋಣ ಬನ್ನಿರೈ ಶಾಲೆ ನಮ್ಮದೇ. ಕಟ್ಟೋಣ ಬನ್ನಿರೈ ಶಾಲೆ ನಮ್ಮದೇ. ಪೂಜ್ಯರಾದ ಉಚ್ಚಿಲತ್ತಾಯ ನೀಲೇಶ್ವರ ದಾಮೋದರ ತಂತ್ರಿಯವರು ಊರಿನ ಮಧ್ಯದಲ್ಲಿ ದಾನವಾಗಿ ನೀಡಿರುವಂತಹ ಸ್ಥಳದಲ್ಲಿ ಊರಿನ ಹಾಗೂ ಮುಂಬೈ ಶಹರಿನ ಸಮಾಜ ಬಾಂಧವರ ಸಹಯೋಗದೊಂದಿಗೆ 1922 ಜೂನ್ 1ರಂದು ಶಾಲಾ ಕಟ್ಟಡದ ಉದ್ಘಾಟನೆ ನಡೆಯಿತು. ವಿದ್ಯಾ ಮಂದಿರವಿದು ನಮ್ಮೂರ ಶಾಲೆ. ವಿದ್ಯಾ ಮಂದಿರವಿದು ನಮ್ಮೂರ ಶಾಲೆ. ಹಿರಿಯರ ಒಲುಮೆಯ ಹರಕೆ, ನಾಡವರ ನೆನಕೆ. ಹಿರಿಯರ ಒಲುಮೆಯ ಹರಕೆ, ನಾಡವರ ನೆನಕೆ. ವಿದ್ಯಾ ಮಂದಿರವಿದು ನಮ್ಮೂರ ಶಾಲೆ, ನಮ್ಮೂರ ಶಾಲೆ. ಜ್ಞಾನ ಜ್ಯೋತಿಯು ಸದಾ ಪ್ರಜ್ವಲಿಸುವ ಶಾಲೆ. ಜ್ಞಾನ ಜ್ಯೋತಿಯು ಸದಾ ಪ್ರಜ್ವಲಿಸುವ ಶಾಲೆ. ನಾಡ ಕೀರ್ತಿಯ ಬೆಳಗ್ಗೆ ನಮ್ಮೂರ ಶಾಲೆ, ನಮ್ಮೂರ ಶಾಲೆ. ವಿದ್ಯಾ ಮಂದಿರವಿದು ನಮ್ಮೂರ ಶಾಲೆ. ವಿದ್ಯಾ ಮಂದಿರವಿದು ನಮ್ಮೂರ ಶಾಲೆ. ಹಿರಿಯರ ಒಲುಮೆಯ ಹರಕೆ, ನಾಡವರ ನೆನಕೆ. ಹಿರಿಯರ ಒಲುಮೆಯ ಹರಕೆ, ನಾಡವರ ನೆನಕೆ. ವಿದ್ಯಾ ಮಂದಿರವಿದು ನಮ್ಮೂರ ಶಾಲೆ, ನಮ್ಮೂರ ಶಾಲೆ. ಊರಿನ ಹಲವರ ಪರಿಶ್ರಮದಿಂದ ಆರಂಭಗೊಂಡ ಈ ಶಾಲೆಗೆ ಇಂದು 100ರ ಸಂಭ್ರಮ. ಈ 100 ವರುಷಗಳ ಇತಿಹಾಸದಲ್ಲಿ ಹಲವಾರು ನೆನಪುಗಳು ತನ್ನ ಹೆಜ್ಜೆ ಗುರುತನ್ನು ಯಾರೂ ಅಳಿಸಲಾಗದಂತೆ ಅಚ್ಚು ಹಾಕಿದೆ. ಒಂದೆಡೆ ಶಾಲೆ, ಮತ್ತೊಂದೆಡೆ ಸ್ವಾತಂತ್ರ್ಯ ಚಳುವಳಿಯ ಕಾವು. ಮಹಾತ್ಮ ಗಾಂಧಿಯ ಮುಂದಾಳತ್ವದಲ್ಲಿ ಸಾಗಿದ ಸ್ವಾತಂತ್ರ್ಯ ಹೋರಾಟದ ಅಲೆ ನಮ್ಮೂರಿಗೂ ತಲುಪಿತು. ವೈಶ್ವ
ನಮ್ಮೂರಿನ ಶತಾಯುಷಿ ಹಿರಿಯಜ್ಜ ತಲಬಾಡಿ ನಾರಾಯಣ ಉಚ್ಚಿಲ್ ಹಾಗೂ ಕರುಣಾಕರ ಉಚ್ಚಿಲ್ರವರು ಈ ಸ್ವಾತಂತ್ರ್ಯದ ಹೋರಾಟದಲ್ಲಿ ನೇರವಾಗಿ ಭಾಗವಹಿಸಿದರೆ ಇನ್ನು ಅನೇಕ ಊರಿನ ಮಹನೀಯರು ಗಾಂಧಿ ತತ್ವದ ಕಡೆಗೆ ಪ್ರಭಾವಿತರಾದರು. ಹೀಗೆ ದೇಶದ ಪ್ರಮುಖ ಬದಲಾವಣೆಗಳಲ್ಲೂ ನಮ್ಮೂರಿನವರ ಪಾತ್ರ ಬಹಳ ಪ್ರಮುಖವಾಗಿದೆ. ಇದೆಲ್ಲಕ್ಕೂ ಮೂಲ ಕಾರಣ ನಮ್ಮ ಜನರು ಅಷ್ಟು ಹಿಂದಿನಿಂದಲೂ ವಿದ್ಯೆಯ ಮಹತ್ವವನ್ನು ಅರಿತಿದ್ದರು. ಅದಕ್ಕೆ ಪ್ರಮುಖ ಸಾಕ್ಷಿ ಈ ನಮ್ಮ ಉಚ್ಚಿಲ ಬೋವಿ ಶಾಲೆ. ಈ ನೆನಪುಗಳೇ ಹಾಗೆ ಸಿಹಿಯನ್ನು ಸಿಹಿಯಾಗಿ ಕಹಿಯನ್ನು ಕಹಿಯಾಗಿ ಚಿತ್ರಿಸುತ್ತದೆ. ಈ ನೆನಪುಗಳ ಕಾಲಯಾತ್ರೆಯಲ್ಲಿ ಹೇಳುವುದಾದರೆ ಒಂದಾಗಿದ್ದ ಜನಸಮುದಾಯ ಇಬ್ಬಾಗವಾಗಿ ಹೋಯಿತು. ಸುವಿಚಾರ ನಂಬಿಕೆಗಳ ತಾಕಲಾಟ ಸಿಹಿ ಅಡಗಿದ್ದಲ್ಲಿ ಕಹಿ ಏರಿ ಮತಿಸಿತು ಹಲಾಹಲ, ನಲುಗಿತು ಮನ, ಒಡೆಯಿತು ಮನೆ. ಈ ಎಲ್ಲ ಬಿಕ್ಕಟ್ಟಿನ ನಡುವೆಯೂ ನಮ್ಮ ಹಿರಿಯರ ಆಸೆಯಂತೆ ಶಾಲೆಯಲ್ಲಿ ಸುವರ್ಣ ಮಹೋತ್ಸವ ಆಚರಿಸಲಾಯಿತು. ಅದರ ಸವಿ ನೆನಪಿಗಾಗಿ ಸುವರ್ಣ ಮಹೋತ್ಸವ ಕಟ್ಟಡವೂ ಕಟ್ಟಲಾಯಿತು. ನಿಸರಿ ಸ ನಿಸರಿ ಸ ನಿಸರಿ ಸ ನೀ ಪ ನಿಸರಿ ಸ ನಿಸರಿ ಮಾವರಿ ನಿಸರಿ ಸ ನಿಸರಿ ಸ ನಿಸರಿ ಸ ನೀ ಪ ನಿಸರಿ ಸ ನಿಸರಿ ಮಾವರಿ. ಮುಂದೆ ಇದೇ ಕಟ್ಟಡದಲ್ಲಿ ಫಿಶರೀಸ್ ಇಲಾಖೆಯಿಂದ ಹೈಸ್ಕೂಲ್ ಕೂಡ ಆರಂಭವಾಯಿತು. ಮುಂದೆ 1982ರಲ್ಲಿ ಶಾಲಾ ವಜ್ರ ಮಹೋತ್ಸವ ಸಂಪನ್ನಗೊಂಡಿತು. ಇದರ ಸವಿ ನೆನಪಿಗಾಗಿ ಹಿರಿಯ ಪ್ರಾಥಮಿಕ ಶಾಲಾ ಕಟ್ಟಡದ ಹಿಂಭಾಗದಲ್ಲಿ ವಿಶಾಲವಾದ ಸಭಾಭವನ ನಿರ್ಮಾಣವಾಯಿತು. ನಿಸರಿ ಸ ನಿಸರಿ ಸ ನಿಸರಿ ಸ ನೀ ಪ ನಿಸರಿ ಸ ನಿಸರಿ ಮಾವರಿ ನಿಸರಿ ಸ ನಿಸರಿ ಸ ನಿಸರಿ ಸ ನೀ ಪ ನಿಸರಿ ಸ ನಿಸರಿ ಮಾವರಿ. ಈ ಸುಂದರ ಕ್ಷಣದಲ್ಲಿ ಇಬ್ಬಾಗವಾಗಿದ್ದಂತಹ ಜನಸಮುದಾಯ ಮತ್ತೆ ಒಂದಾಗಿ ಪ್ರಗತಿಯತ್ತ ಹೆಜ್ಜೆ ಹಾಕಿತು. ಎರಡು 2007ರಲ್ಲಿ ಶಾಲಾಡಳಿತವು ಮೂರೂರ ಬೋವಿ ಮಹಾಸಭೆಗೆ ವರ್ಗಾವಣೆಗೊಂಡಿತು. 2009ರಲ್ಲಿ ಆಡಳಿತ ಮಂಡಳಿ ಸಂಚಾಲಕರು ಹಾಗೂ ಮುಖ್ಯೋಪಾಧ್ಯಾಯರಾಗಿದ್ದ ಧರ್ಣಪ್ಪ ಮಾಸ್ಟರ್ ಇವರ ಪ್ರಯತ್ನದ ಫಲವಾಗಿ ಆಂಗ್ಲ ಮಾಧ್ಯಮಕ್ಕೆ ಮಾನ್ಯತೆ ದೊರೆಯಿತು. ನಿಸರಿ ಸ ನಿಸರಿ ಸ ನಿಸರಿ ಸ ನೀ ಪ ನಿಸರಿ ಸ ನಿಸರಿ ಮಾವರಿ ನಿಸರಿ ಸ ನಿಸರಿ ಸ ನಿಸರಿ ಸ ನೀ ಪ ನಿಸರಿ ಸ ನಿಸರಿ ಮಾವರಿ. ಸಣ್ಣ ಮೊಳಕೆಯಲ್ಲಿ ಶುರುವಾದ ಶಾಲೆಯ ಆರಂಭ ಹೆಮ್ಮರವಾಗಿ ಬೆಳೆಯುತ್ತಾ ಸಾಗಿತು. 2009ರಂದು ನೂತನ ಕಟ್ಟಡದ ಶಿಲಾನ್ಯಾಸ, 2011ರಲ್ಲಿ ಇಂಗ್ಲಿಷ್ ಮೀಡಿಯಂ ಹೈಸ್ಕೂಲ್ ಆರಂಭ ಹಾಗೂ 2012ರಲ್ಲಿ ನೂತನ ಕಟ್ಟಡ ಉದ್ಘಾಟನೆಗೊಂಡಿತು. ಗುರು ಬ್ರಹ್ಮ ಗುರುರ್ ವಿಷ್ಣು ಗುರುರ್ದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಗುರುವಿಲ್ಲದೆ ಶಿಷ್ಯನಿಲ್ಲ, ಶಿಷ್ಯನ ಬಾಳು ಬೆಳಗೊಲ್ಲ.
ಶತವರುಷದ ಸಂಭ್ರಮದಲ್ಲಿರುವ ಈ ಶಾಲೆಗೆ ಇತಿಹಾಸ ಬರೆದ ಗುರುವರಿಯರು ಇವರು. ಯು ಮಂಜಪ್ಪ, ಯು ದೇಜಪ್ಪ, ಯು ಐತಪ್ಪ ಬಂಗೇರ, ಎಸ್ ವಾಸುದೇವ ಭಟ್, ಕೆ ತ್ಯಾಂಪಣ್ಣ ಆಳ್ವ, ಕೆ ವಿಷ್ಣು ಭಟ್, ಉಚ್ಚಿಲ ವೀರಪ್ಪ, ಎಸ್ ಅನಂತಯ್ಯ ನಾವಡ, ಯು ಐತಪ್ಪ, ಕೆ ವಿಷ್ಣುಮೂರ್ತಿ ಸೋಮಯಾಜಿ, ಯು ವೀರಪ್ಪ, ಎಸ್ ನಾರಾಯಣ ಬಸ್ರಿ, ಯು ತಿಮ್ಮಪ್ಪ, ಯು ಗುಡ್ಡಪ್ಪ, ಯು ಪದ್ಮಾವತಿ, ಯು ಕುಮಾರಯ್ಯ, ಯು ಜಿ ಪುತ್ತಮ್ಮ, ಯು ನಾರಾಯಣ, ಯು ಮಹಾದೇವಿ, ಯು ಬಿ ನಾರಾಯಣ, ಯು ಲಕ್ಷ್ಮಿ, ಎ ಪರಮೇಶ್ವರಿ, ಬಿ ರುಕ್ಮಿಣಿ, ಬಿ ಸತ್ಯಭಾಮ, ಯು ಪ್ರಭಾವತಿ, ಯು ಜಿ ಲಕ್ಷ್ಮಿ, ಟಿ ಬೀರಪ್ಪ, ಯು ಲಕ್ಷ್ಮಿ, ಜೆ ಶ್ರೀನಿವಾಸ ಭಟ್, ಕೆ ರತ್ನಾಬಾಯಿ, ಎ ಅಣ್ಣಪ್ಪ ಗಟ್ಟಿ, ಎಚ್ ಕಲ್ಯಾಣಿ, ಯು ಎಚ್ ರೋಹಿಣಿ, ಯು ಎಚ್ ಲಕ್ಷ್ಮಿ, ಯಶೋಧ ಬಿ, ಪೊನ್ನಮ್ಮ ಯು, ಎಸ್ ಕಮಲ, ಎ ಸರೋಜಿನಿ, ಗೋಪಾಲ ಬೋಳಾರ್, ಸೇವಂತಿ ಯು, ರೇವತಿ ಯು, ಕೆ ಶಾರದಾಬಾಯಿ, ಯು ಬಿ ಸರಸ್ವತಿ, ಶಾಲಿನಿ, ಸುಜನಾ, ಹರಿಣಿ, ಸುಮಿತ್ರ ಟೀಚರ್, ಆನಂದ ಮಾಸ್ಟರ್, ಹೇಮಾವತಿ, ಕೆ ಧರ್ಣಪ್ಪ, ಯಶವಂತಿ, ಸತ್ಯವತಿ. ಶತಮಾನೋತ್ಸವದ ಶತದೀವಿಗೆಯನ್ನು ಹೊತ್ತಂತಹ ಉಚ್ಚಿಲ ಬೋವಿ ಶಾಲೆಗೆ ಇತಿಹಾಸ ಕಂಡಂತಹ ಅನಂತ ಸಾಕ್ಷಿಗಳಿವೆ. ಮರಳಿನಿಂದ ಹುಟ್ಟಿಕೊಂಡಂತಹ ಈ ಶಾಲೆ ಇಂದಿಗೆ ಕಟ್ಟಡದ ಸಂಭ್ರಮದಲ್ಲಿದೆ. ಶತವರುಷದ ಶತದೀವಿಗೆ ಇದೀಗ ಸಂಪನ್ನಗೊಳ್ಳಲಿದೆ. ಸರಿ ಮಾಮರಿ ಮಾ ಪದ ಸಾಸದ ಸರಿ ಮಾಮರಿ ರಿ ಸಾಸದ ರಿ ಸದಾ ಮಾಮ. ಮಂಗಲವನು ಕರೆಯುತ್ತಿರುವ ದೇವಿ ಶುಭವ ನೀಡಲಿ. ಮಂಗಲವನು ಕರೆಯುತ್ತಿರುವ ದೇವಿ ಶುಭವ ನೀಡಲಿ. ಸತ್ಯ ಧರ್ಮ ಮೋಕ್ಷಗಳಿಗೆ ನಮ್ಮ ನಡೆಸಲಿ. ನಮ್ಮ ನಡೆಸಲಿ. ವಿದ್ಯೆ ಬುದ್ಧಿಯನಿತ್ತು ಪೊರೆದ ಗುರು ವೃಂದಕ್ಕೆ ಶರಣು. ಶರಣು ಶರಣು. ಬಾಳ ಪಥವ ಬೆಳಗಿನಿಂದ ವಿದ್ಯಾ ಮಂದಿರಕ್ಕೆ ಶರಣು. ಶರಣು ಶರಣು. ವಿದ್ಯೆ ಬುದ್ಧಿಯ ನಿತ್ತು ಪೊರೆದ ಗುರು ವಂದಗೆ ಶರಣು. ಬಾಳ ಪಥವ ಬೆಳಗಿನಿಂದ ವಿದ್ಯಾ ಮಂದಿರಕ್ಕೆ ಶರಣು. ಹಸಿವನಿಗೆ ಸುಧರ ಕಾಯುವ ಸಿರಿ ಶರಥಿಗೆ ಶರಣು. ಕಲ್ಪತರುಗಳ ಒಡಲು ಭೂತಾಯಿಗೆ ಶಿರವಾಗಿ ಶರಣು. ಮೂರೂರ ಬೋವಿ ಮೋಯ ಮಹಾಸಭೆಯ ಅಧ್ಯಕ್ಷರು ಮತ್ತು ಪದಾಧಿಕಾರಿಗಳು ಈ ಶತದೀವಿಗೆಯ ವೇದಿಕೆಯನ್ನು ಅಲಂಕರಿಸಬೇಕಾಗಿ ತಮ್ಮಲ್ಲಿ ವಿನಂತಿ. ದಾಸರಿ ಮಾಮರಿ ಮಾ ಪದ ಸಾಸದ ದಾಸರಿ ಮಾಮರಿ ರಿ ಸಾಸದ ರಿ ಸದಾ ಮಾಮ. ಶತ ಸಂಭ್ರಮದ ಹೊಸ್ತಿಲಲ್ಲಿರುವ ಈ ಸುಸಂದರ್ಭದಲ್ಲಿ ಶಾಲಾ ಸಂಚಾಲಕರಾಗಿರುವ ದೇವದಾಸ ಟಿ ಹಾಗೂ ಶಾಲಾ ಶಿಕ್ಷಕ ವೃಂದದವರು ಈ ವೇದಿಕೆಯನ್ನು ಅಲಂಕರಿಸಬೇಕಾಗಿ ವಿನಂತಿ. ಬೆಳಕಾಗಿ
ಶತಮಾನೋತ್ಸವವನ್ನು ಸಂಪೂರ್ಣ ಜವಾಬ್ದಾರಿಯುತವಾಗಿ ಯಶಸ್ವಿಗೊಳಿಸಲು ಪ್ರಯತ್ನಿಸಿದಂತಹ ಉಚ್ಚಿಲ ಬೋವಿ ವಿದ್ಯಾಸಂಸ್ಥೆಗಳ ಶತಮಾನೋತ್ಸವ ಆಚರಣಾ ಸಮಿತಿಯ ಅಧ್ಯಕ್ಷರಾದ NG ಮೋಹನ್ ಹಾಗೂ ಕಾರ್ಯಾಧ್ಯಕ್ಷರಾದ ರೋಹಿತ್ ಆಶ್ವಾ ಮತ್ತು ಎಲ್ಲ ಪದಾಧಿಕಾರಿಗಳು ವೇದಿಕೆಯನ್ನು ಅಲಂಕರಿಸಬೇಕಾಗಿ ತಮ್ಮಲ್ಲಿ ವಿನಮ್ರಪೂರ್ವಕ ವಿನಂತಿ. ಮಂಗಲವನು ಕರೆಯುತ್ತಿರುವ ದೇವಿ ಶುಭವ ನೀಡಲಿ. ಸತ್ಯ ಧರ್ಮ ಮೋಕ್ಷಗಳಿಗೆ ನಮ್ಮ ನಡೆಸಲಿ. ದಾಸರಿ ಮಾಮರಿ ಮಾಪರ ಸಾಸದ ದಾಸರಿ ಮಾಮರಿ ರೆ ಸಾಸದ ರೆ ಸದಾ ಮಾಮ ದಾಸರಿ ಮಾಮರಿ ಮಾಪರ ಸಾಸದ ದಾಸರಿ ಮಾಮರಿ ರೆ ಸಾಸದ ರೆ ಸದಾ ಮಾಮ. ದಾಸರಿ ಮಾಮರಿ ಮಾಪದ ಸಾಸದ ದಾಸರಿ ಮಾಮರಿ ರೆ ಸಾಸದ ರೆ ಸದಾ ಮಾಮ. ಮಂಗಲವನು ಕರೆಯುತ್ತಿರುವ ದೇವಿ ಶುಭವ ನೀಡಲಿ. ಮಂಗಲವನು ಕರೆಯುತ್ತಿರುವ ದೇವಿ ಶುಭವ ನೀಡಲಿ. ಸತ್ಯ ಧರ್ಮ ಮೋಕ್ಷಗಳಿಗೆ ನಮ್ಮ ನಡೆಸಲಿ. ವಿದ್ಯೆ ಬುದ್ಧಿಯನಿತ್ತು ಪೊರೆದ ಗುರು ವೃಂದಕ್ಕೆ ಶರಣು ಶರಣು ಶರಣು. ಬಾಳ ಅಥವಾ ಬೆಳಗಿನಿಂದ ವಿದ್ಯಾ ಮಂದಿರಕ್ಕೆ ಶರಣು ಶರಣು ಶರಣು. ವಿದ್ಯೆ ಬುದ್ಧಿಯ ನಿತ್ತು ಪೊರೆದ ಗುರು ವಂದಗೆ ಶರಣು. ಬಾಳ ಪಥವ ಬೆಳಗಿನಿಂದ ವಿದ್ಯಾ ಮಂದಿರಕ್ಕೆ ಶರಣು. ಕ್ಷಣದಲ್ಲಿ ನಾವಿದ್ದೇವೆ. ಕಳೆದ 1 ವರ್ಷದಿಂದ ಉಚ್ಚಿಲ ಬೋವಿ ಹಿರಿಯ ಪ್ರಾಥಮಿಕ ಶಾಲೆಯ ಶತಮಾನೋತ್ಸವವನ್ನು ಆಚರಣೆ ಮಾಡಬೇಕು. ನಮ್ಮ ಅಧ್ಯಾಪಕರಾದ ರೇವತಿ ಡಿ ಉಚ್ಚಿಲ್ರವರು ನಮ್ಮಂಥ ಹಲವಾರು ಹಳೆ ವಿದ್ಯಾರ್ಥಿಗಳಿಗೆ ನಾವು ಎಲ್ಲಿ ಕಾರ್ಯಕ್ರಮದಲ್ಲಿ ಸಿಗ್ತೇವೆ ಅಲ್ಲೆಲ್ಲ ನಮಗೆ ಒಂದೇ ಮಾತು, ನೀವೆಲ್ಲ ಹಳೆ ವಿದ್ಯಾರ್ಥಿಗಳು ಶಾಲೆಗೆ ಬರಬೇಕು, ಶಾಲೆಗೆ 100 ವರ್ಷ ಆಗಿದೆ, ಶತಮಾನೋತ್ಸವವನ್ನು ನಾವು ಆಚರಣೆ ಮಾಡು, ನೀವೆಲ್ಲ ಸೇರಬೇಕು. ಅವರ ಕೇಳಿಕೆಗೆ ನಾವು ಹೋಗೊಟ್ಟು ನಾವು ಆ ಶಾಲೆಗೆ ಬಂದು ಆ ಸಭೆಯಲ್ಲಿ ಸೇರಿದ್ದೆವು. ನಿರಂತರವಾಗಿ ಸೇರುತ್ತಿದ್ದಂಥ ಸಭೆಗಳು ತದನಂತರವಾಗಿ ಒಂದು ಕೋರ್ ಕಮಿಟಿಯನ್ನು ರಚಿಸಲಾಯಿತು. ಶತಮಾನೋತ್ಸವ ಆಚರಣಾ ಸಮಿತಿಯನ್ನು ರಚಿಸಲು ಒಂದು ಕೋರ್ ಕಮಿಟಿಯನ್ನು ರಚಿಸಲಾಯಿತು. ಆ ಕೋರ್ ಕಮಿಟಿ ಎಲ್ಲ ಈ ಹಳೆ ವಿದ್ಯಾರ್ಥಿಗಳು, ಊರ ಪರವೂರ ಎಲ್ಲ ಮಹನೀಯರುಗಳನ್ನು ಸಂಪರ್ಕಿಸಿ ಒಂದು ದಿನ ಶತಮಾನೋತ್ಸವ ಆಚರಣಾ ಸಮಿತಿಯನ್ನು ರಚಿಸಿ ಅದರ ಅಧ್ಯಕ್ಷತೆಯನ್ನು NG ಮೋಹನ್ ರವರಿಗೆ ವಹಿಸಲಾಯಿತು. ಕಾರ್ಯಾಧ್ಯಕ್ಷರಾಗಿ ಅಂದಿನ ದಿನದಲ್ಲಿ ರಾಘವ ರುಚಿಲ್ರವರು ಆಯ್ಕೆಯಾಗಿದ್ದರು. ಕಾರಣಾಂತರಗಳಿಂದ ಮತ್ತೆ ರೋಹಿತ್ ಆಶ್ವಾರವರು ಕಾರ್ಯಾಧ್ಯಕ್ಷರಾಗಿ ನಿಯುಕ್ತರಾಗಿ ಮತ್ತು ನಾರಾಯಣ್ ರುಚಿಲ್ ಅವರು ಪ್ರಧಾನ ಕಾರ್ಯದರ್ಶಿಗಳಾಗಿ ನಿಯುಕ್ತರಾಗಿ ಈ ಒಂದು ಕಾರ್ಯಕ್ರಮವನ್ನು ನಿರಂತರವಾಗಿ ಅಧ್ಯಕ್ಷರ ಅಪೇಕ್ಷೆಯಂತೆ ಶತಮಾನೋತ್ಸವದ ಸಂದರ್ಭ ಕಾರಣವಾಗಿ 100 ಕಾರ್ಯಕ್ರಮಗಳು ಅನ್ನುವಂಥ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡು ಹೆಚ್ಚಿನ ಕಾರ್ಯಕ್ರಮಗಳನ್ನು ನಾವು ಮಾಡಿಸಿಕೊಂಡು ಬಂದಿದ್ದೇವೆ. ಇಂದಿನ ದಿನ ಶತಮಾನೋತ್ಸವದ ಅದ್ಧೂರಿಯ ಶತಮಾನೋತ್ಸವ ಸಂಭ್ರಮ 2019 ಇಂದು ಬೆಳಿಗ್ಗೆ ಗಣೇಶನ ಸ್ತುತಿಯೊಂದಿಗೆ ಪ್ರಾರಂಭವಾಗಿ ಈ ಹೊತ್ತಿಗೆ ನಮ್ಮೆಲ್ಲರ ಬಹಳ ಆಕಾಂಕ್ಷೆಯ ನಿರೀಕ್ಷೆಯ ಒಂದು ಕಾರ್ಯಕ್ರಮ ಶತದೀವಿಗೆ. ಉಚ್ಚಿಲ ಬೋವಿ ಹಿರಿಯ ಪ್ರಾಥಮಿಕ ಶಾಲೆ 100 ವರ್ಷಗಳಿಂದ ನಡೆದು ಬಂದ ಹಾದಿಯ ಒಂದು ಪರಿಕಲ್ಪನೆಯ ಧ್ವನಿ ಮತ್ತು ಬೆಳಕಿನ ಕಾರ್ಯಕ್ರಮ ಶತದೀವಿಗೆ ನಿಮ್ಮೆದುರು ಪ್ರದರ್ಶನಗೊಂಡಿದೆ. ನೀವೆಲ್ಲರೂ ಇದಕ್ಕೆ ಸಾಕ್ಷಿ. ಈ ಒಂದು ಮೈದಾನದಲ್ಲಿ ಕಿಕ್ಕಿರಿದು ತುಂಬಿರುವಂತಹ ಎಲ್ಲ ಪ್ರೇಕ್ಷಕ ವರ್ಗದವರಿಗೆ ತಲೆಬಾಗಿ ನಾನು ನಮಿಸ್ತೇನೆ. ನಾನು ಈ ಶತದೀವಿಗೆ ಕಾರ್ಯಕ್ರಮ ಪ್ರಾರಂಭ ಆಗುವ ಮೊದಲೇ ಒಂದು ವಿಷಯವನ್ನು ನಿಮಗೆ ಹೇಳಿದ್ದೆ. ಈ ಶತದೀವಿಗೆ ಅನ್ನುವ ಕಾರ್ಯಕ್ರಮ ಮುಗಿದ ನಂತರ ಒಂದು ವಿಶೇಷ
ಕೆಲಸ ವಿಶೇಷವಾದ ಒಂದು ಘಳಿಗೆಗೆ ಕ್ಷಣಕ್ಕೆ ನಾವು ಕಾರಣೀಭೂತರಾಗ್ತೇವೆ. ಆ ಘಳಿಗೆ ಈಗ ಹತ್ತಿರ ಬಂದಿದೆ. ಪ್ರಾರಂಭದಿಂದಲೂ ಒಂದು ಸಂಕಲ್ಪ ಇತ್ತು. ಶತಮಾನೋತ್ಸವದ ಸಂದರ್ಭದಲ್ಲಿ ಶಾಲೆಯನ್ನು ನಡೆದು ಬಂದ ಹಾದಿಯ ಬಗ್ಗೆ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡ್ರೆ ಹೇಗೆ ಅನ್ನುವಂಥದ್ದು. ಅದಕ್ಕಾಗಿ ನಮಗೆ ಗೋಚರಿಸಿದ್ದು, ನಿರ್ದೇಶನಕ್ಕಾಗಿ ಗೋಚರಿಸಿದ್ದು ನಮ್ಮ ಶಾಲೆಯ ಹೆಮ್ಮೆಯ ಹಳೆ ವಿದ್ಯಾರ್ಥಿ, ನಮ್ಮ ಪರಿಸರದವನೇ. ಮೂರ್ತಿ ಚಿಕ್ಕದಾದರೂ ಕೀರ್ತಿ ದೊಡ್ಡದು ಎಂಬುದನ್ನು ಇವತ್ತು ನಿಮ್ಮೆಲ್ಲರ ಮುಂದೆ ಸಾಬೀತುಪಡಿಸಿದಂತಹ ಬಂಧುಗಳೇ, ಇನ್ನೊಂದು ವಿಶೇಷ ವಿದ್ಯುಚ್ಚಿಲ್ಲದೇನೆಂದರೆ ರಂಗಾಯಣ ಅಂದರೆ ಮೈಸೂರಲ್ಲಿರುವ ನಾಟಕ ತರಬೇತಿ ಶಾಲೆಯಾಗಿರುವಂತಹ ರಂಗಾಯಣದಲ್ಲಿ ತರಬೇತಿಯನ್ನು ಪಡೆದು ಅಲ್ಲಿಯ ಸರ್ಟಿಫಿಕೇಟನ್ನು ಹೊಂದಿಕೊಂಡು ಜಿಲ್ಲೆ ಮತ್ತು ರಾಜ್ಯಗಳಲ್ಲಿ ಅಲ್ಲಿ ಪಡೆದಂತಹ ವಿದ್ಯೆ ಏನಿದೆ ಅದನ್ನು ವೃತ್ತಿಯಾಗಿ ಬಳಸಿಕೊಂಡು ನಮ್ಮ ತುಳು ಚಿತ್ರರಂಗ ಹಾಗೆ ಕನ್ನಡ ಚಿತ್ರರಂಗದಲ್ಲೂ ಕೂಡ ತಮ್ಮ ನಿರ್ದೇಶನವನ್ನು ನೀಡುವಂತಹ ಒಂದು ಅವಕಾಶ ವಿದ್ಯುಚ್ಚಿಲ್ರವರಿಗೆ ಸಿಕ್ಕಿದೆ. ಕೇವಲ ರಾಜ್ಯ ಮಾತ್ರ ಅಲ್ಲ, ಹೊರ ರಾಜ್ಯಗಳಂಥ ಮುಂಬಯಿಯ ಮಹಾನಗರಗಳಲ್ಲಿ ಕೂಡ ಒಂದು ನಿರ್ದೇಶನವನ್ನು ನೀಡುವಂತಹ ಒಂದು ಸದಾವಕಾಶ ವಿದ್ಯುಚ್ಚಿಲ್ರವರಿಗೆ ಸಿಕ್ಕಿದೆ. ಆ ಒಂದು ಅವರ ಶ್ರಮ ಏನಿದೆ, ಪರಿಶ್ರಮ ಏನಿದೆ, ಸಾಧನೆ ಏನಿದೆ ಅದನ್ನೆಲ್ಲ ಪರಿಗಣಿಸಿ ನಮ್ಮ ಶಾಲೆಯ ಹಳೆ ವಿದ್ಯಾರ್ಥಿ ಎನ್ನುವ ಹೆಮ್ಮೆಯೊಂದಿಗೆ ಈ ಶತದೀವಿಗೆ ಅನ್ನುವಂತಹ ಕಾರ್ಯಕ್ರಮವನ್ನು ಸಮರ್ಥವಾದಂತಹ ನಿರ್ದೇಶನ ನೀಡುತ್ತಿರುವಂತಹ ವಿದ್ಯುಚ್ಚಿಲ್ರವರ ಕೈಯಲ್ಲಿ ಮಾಡಿಸೋಣ ಅನ್ನುವಂತಹ ತೀರ್ಮಾನವನ್ನು ಶತಮಾನೋತ್ಸವ ಆಚರಣಾ ಸಮಿತಿ ತೀರ್ಮಾನ ತೆಗೆದುಕೊಂಡು ಅದಕ್ಕೆ ಯಾವ ರೀತಿಯ ಪೂರ್ವ ತಯಾರಿ ಬೇಕು ಅನ್ನುವುದನ್ನು ಅಧ್ಯಕ್ಷರಾದ ಎನ್ ಜಿ ಮೋಹನ್ ರವರು ಮತ್ತು ಗೌರವಾಧ್ಯಕ್ಷೆಯಾದಂಥ ಶ್ರೀಮತಿ ರೇವತಿ ಡಿ ಉಚ್ಚಿಲ್ರವರು ಅವರ ಮಾರ್ಗದರ್ಶನದಲ್ಲಿ ಇದರ ಒಂದು ರಚನೆಯನ್ನು ಮಾಡಿರುತ್ತಾರೆ. ಶ್ರೀಮತಿ ಶ್ಯಾಮಲಾ ಮಹಾದೇವರವರು ಅವರ ರಚನೆಯಲ್ಲಿ ಮೂಡಿಬಂದಂತಹ ಈ ಒಂದು ಶತದೀವಿಗೆ ಅನ್ನುವಂತಹ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನಿರ್ದೇಶನ ಮಾಡಿದಂತಹ ಈ ಸಂದರ್ಭದಲ್ಲಿ ವಿದ್ಯುಚ್ಚಿಲ್ರವರನ್ನು ನೀವೆಲ್ಲರ ಸಮ್ಮುಖದಲ್ಲಿ ಬಹಳ ಅಭಿಮಾನದಿಂದ, ಬಹಳ ಗೌರವದಿಂದ ಅವರಿಗೊಂದು ಸ್ಮರಣಿಕೆಯನ್ನು ನೀಡುವಂಥ ಕಾರ್ಯಕ್ರಮವನ್ನು ಮಾಡಿದ್ದೇವೆ. ದಯವಿಟ್ಟು ಈ ಒಂದು ಶತದೀವಿಗೆಯ ರಚನೆಗೆ ಸಾಕ್ಷಿಭೂತರಾದಂತಹ ಶ್ರೀಮತಿ ಶ್ಯಾಮಲಾ ಮಾಧವರವರು ದಯವಿಟ್ಟು ಇದ್ದರೆ ವೇದಿಕೆಗೆ ಬರಬೇಕಾಗಿ ಅವರೆಲ್ಲ ವಿನಂತಿಯನ್ನು ಮಾಡ್ತಾ ಇದ್ದೇನೆ. ದಯವಿಟ್ಟು ಈ ರೂಪಕವನ್ನು ನಮಗಾಗಿ ಮಾಡಿಕೊಟ್ಟಂತಹ ಶ್ಯಾಮಲಾ ಮಾಧವ್ ಅವರು ವೇದಿಕೆ ಮುಂಭಾಗಕ್ಕೆ ಬರಬೇಕು, ವಿದ್ಯು ಅವರ ಪಕ್ಕಕ್ಕೆ ಬರಬೇಕು ಅನ್ನೋಂತ ಕೇಳಿಕೊಳ್ತಾ ಇದ್ದೇನೆ. ಶ್ಯಾಮಲಕ್ಕ ದಯವಿಟ್ಟು ವೇದಿಕೆಗೆ ಬನ್ನಿ. ಹಾಗೆ ನೃತ್ಯ ಸಂಯೋಜನೆಯನ್ನು ಮಾಡಿದಂತಹ ಮೇಘನಾ, ನಾನು ನನ್ನ ಜೊತೆ ಒಂದಷ್ಟು ಜನ ತಂಡ ಕೆಲಸ ಮಾಡಿದೆ. ಈ ರಚನೆಯನ್ನು ಮಾಡಿಕೊಟ್ಟಿದ್ದಾರೆ ಹಿರಿಯರು ಆಗಿರುವಂತಹ ಶ್ಯಾಮಲಾ ಮೇಡಮ್ ಅವರಿಗೆ ನಾನು ಋಣಿಯಾಗಿದ್ದೇನೆ. ಅದರ ಜೊತೆಗೆ ಬಹಳಷ್ಟು ನಿರ್ದೇಶಕನಿಗೆ ಸ್ವಾತಂತ್ರ್ಯವನ್ನು ಕೊಟ್ಟಿದ್ದಾರೆ, ಅದಕ್ಕಾಗಿಯೂ ಋಣಿಯಾಗಿದ್ದೇನೆ. ಅದೇ ರೀತಿ ನೃತ್ಯ ಸಂಯೋಜನೆಯನ್ನು ಮೇಘನಾ ಮಾಡಿದ್ದಾರೆ. ಅದೇ ರೀತಿ ಈ ಧ್ವನಿ ಬೆಳಕಿಗೆ ಸಂಗೀತವನ್ನು ನೀಡಿದ್ದಾರೆ ಗುರುರಾಜ್ ಎಂಬಿ. ಅದರ ಜೊತೆಗೆ ಹಿನ್ನೆಲೆ ಗಾಯನವನ್ನು ತುಂಬ ಜನರು ನಮ್ಮ ಸ್ನೇಹಿತರು ಆಡಿದ್ದಾರೆ. ಗುರುರಾಜ್ ಎಂಬಿ ಅವರು ಆಡಿದ್ದಾರೆ, ಸಂಗೀತ ಬಾಲಚಂದ್ರರವರು ಆಡಿದ್ದಾರೆ, ಅದೇ ರೀತಿ ಚಿನ್ಮಯಿ ವಿ ಭಟ್ ಅವರು ಆಡಿದ್ದಾರೆ ಮತ್ತು ತೃಪ್ತಿ ಉಚ್ಚಿಲ್ ಅವರು ಆಡಿದ್ದಾರೆ. ಅದೇ ರೀತಿ ಬೆಳಕಿನಲ್ಲಿ ನಮ್ಮ ಜೊತೆ ಇವತ್ತು ಸುಮನಸ ಕೊಡವೂರಿನ ಪ್ರವೀಣ್ ಜಿ ಅವರಿದ್ದಾರೆ, ದಯವಿಟ್ಟು ವೇದಿಕೆಗೆ ಬರಬೇಕು. ಅದೇ ರೀತಿ ನಮ್ಮ ಈ ಒಂದು ಪರಿಕರದ ಜೊತೆಗೆ ಸಹಾಯವನ್ನು ನೀಡಿದ್ದಾರೆ, ಈ ಪರಿಕರ ವಿನ್ಯಾಸವನ್ನು ಮಾಡಿದ್ದಾರೆ ನಮ್ಮ ಶಿವರಾಮ್ ಕಲ್ಮಡ್ಕ. ಅವರ ಜೊತೆಗೆ ದೊಡ್ಡ ಒಂದು ತಂಡವಿದೆ, ದಯವಿಟ್ಟು ಒಂದು ಸರ್ತಿ ವೇದಿಕೆಗೆ ಬರಬೇಕು. ಬ್ರಿಜೇಶ್, ಕಿರಣ್, ಶರತ್, ಮೇಘನಾ ಕುಂದಾಪುರ, ದಯವಿಟ್ಟು ವೇದಿಕೆಗೆ ಬನ್ನಿ. ಇನ್ನೂ ಒಂದಷ್ಟು ಜನ ಇವತ್ತು ನಮ್ಮ ಜೊತೆ ದುಡ್ದಿದ್ದಾರೆ, ದಯವಿಟ್ಟು ವೇದಿಕೆಗೆ ಬನ್ನಿ, ದಯವಿಟ್ಟು ಬನ್ನಿ. ಸತ್ಯಕ್ಕ ಬನ್ನಿ. ಅದೇ ರೀತಿ ಮೇಘನಾ ಕುಂದಾಪುರ, ಅದೇ ರೀತಿ ಈ ಒಂದು ಧ್ವನಿ ಬೆಳಕಿಗೆ ನಮ್ಮ ಜೊತೆ ಆಗಿದ್ದಾರೆ ಶರತ್ ನೀನಾಸಂ, ದಯವಿಟ್ಟು ವೇದಿಕೆಗೆ ಬರಬೇಕು.
ಮತ್ತೊಮ್ಮೆ ಈ ಅವಕಾಶವನ್ನು ನೀಡಿದ್ದಕ್ಕಾಗಿ ನಮ್ಮ ತಂಡದ ವತಿಯಿಂದ ಈ ಆಡಳಿತ ಮಂಡಳಿಗೆ, ಶಾಲೆಯ ಮಕ್ಕಳಿಗೆ, ಊರಿನವರಿಗೆ ನಮ್ಮ ಕಡೆಯಿಂದ ವಂದನೆಗಳು. ನಂಗೆ ಗೊತ್ತಿಲ್ಲ ಧ್ವನಿ ಮತ್ತು ಬೆಳಕು ಎಷ್ಟು ರೀತಿಯಲ್ಲಿ ಪರಿಣಾಮ ಬೀರಿದೆ, ಅದು ಸಕ್ಸಸ್ಸೋ ಮತ್ತೊಂದು ನಂಗೆ ಗೊತ್ತಿಲ್ಲ. ನಂಗೆ ಗೊತ್ತಿರೋದು ಒಂದಷ್ಟು ಮಾತ್ರ, ಇಷ್ಟೇ ಗೊತ್ತಿರೋದು. ಈ ಒಂದು ಕಾರಣದಿಂದಾಗಿ ನಾವೆಲ್ಲ ಇಷ್ಟು ಜನ ಒಟ್ಟಾಗಿದ್ದೇವೆ. ಊರಿನವರೆಲ್ಲ ಒಟ್ಟಾಗಿದ್ದಾರೆ, ಮಕ್ಕಳು ನಮ್ಮ ಜೊತೆಗಿದ್ದಾರೆ, ಹಿರಿಯರು ನಮ್ಮ ಜೊತೆಗಿದ್ದಾರೆ. ಈ ಒಂದು ಜೊತೆಯಾಗಿರುವಂಥ ಗುಣ ನಮ್ಮ ಕೊನೆಯವರೆಗೂ ಇರಲಿ ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತಾ ಇದ್ದೇನೆ. ನನಗೆ ಅವಕಾಶ ನೀಡಿದ್ದಕ್ಕಾಗಿ ನಾನು ಎಲ್ಲರಿಗೂ ಋಣಿಯಾಗಿದ್ದೇನೆ. ಅದೇ ರೀತಿ ನಮ್ಮ ಈ ಕಾರ್ಯನಿರ್ವಹಿಸಿದ ಎಲ್ಲ ತಂಡದ ಎಲ್ಲ ಸದಸ್ಯರಿಗೂ ನಾನು ಋಣಿಯಾಗಿದ್ದೇನೆ. ವಂದನೆಗಳು. ಈ ಸಂದರ್ಭದಲ್ಲಿ ಈ ಸುಂದರವಾದಂತಹ ಕಾರ್ಯಕ್ರಮವನ್ನು ನಮಗೋಸ್ಕರ, ನಮಗಾಗಿ, ನಮ್ಮ ಈ ವೇದಿಕೆಯಲ್ಲಿ ನಮ್ಮದೇ ಹಳೆ ವಿದ್ಯಾರ್ಥಿ ನಿರ್ದೇಶಿಸಿ ಪ್ರದರ್ಶಿಸಿದ್ದಾರೆ. ಅದಕ್ಕೆ ಪಾತ್ರಧಾರಿಗಳಾಗಿ ನಮ್ಮದೇ ಕಲಾವಿದರು ಭಾಗವಹಿಸಿದ್ದಾರೆ ಎನ್ನುವುದು ನಮಗೆ ಬಹಳ ಹೆಮ್ಮೆ. ಈ ಸಿಗುವಂತಹ ಅವಕಾಶದಲ್ಲಿ ಅವರಿಗೆ ಒಂದು ಸಣ್ಣ ಸ್ಮರಣಿಕೆಯನ್ನು ನೀಡಲಿಕ್ಕೆ ಸಾಧ್ಯ ಆದರೆ ಈ ಶತಮಾನೋತ್ಸವದ ಕಾರ್ಯಕ್ರಮದಲ್ಲಿ ಅದು ಎಂದೆಂದಿಗೂ ಚಿರಸ್ಥಾಯಿಯಾಗಿ ಉಳಿಯುವಂತಹ ಒಂದು ಚಿತ್ರಣವಾಗಿರ್ತದೆ. ಆ ಹಿನ್ನೆಲೆಯಲ್ಲಿ ಇಂದಿನ ದಿನದ ನಮ್ಮ ಶತಮಾನೋತ್ಸವ ಸಮಿತಿಯ ಅಧ್ಯಕ್ಷರಾಗಿರುವಂಥ NG ಮೋಹನ್, ಹಾಗೆಯೇ ಕಾರ್ಯಾಧ್ಯಕ್ಷರಾಗಿರುವಂತಹ ರೋಹಿತಾಶ್ವ ಸರ್, ಇವರೆಲ್ಲರೂ ಆ ಕಲಾವಿದರನ್ನು ಅಭಿನಂದಿಸಬೇಕು ಅಂತ ಕೇಳಿಕೊಳ್ತಾ ಇದ್ದೇನೆ. ಮೊಟ್ಟ ಮೊದಲಿಗೆ ವಿದ್ದು ಉಚಿಲ್ ಇವರಿಗೆ ಸ್ಮರಣಿಕೆಯನ್ನು ನೀಡಬೇಕು ಅನ್ನುವಂಥ ವಿನಂತಿ. ದಯವಿಟ್ಟು ವಿದ್ದು ಉಚಿಲ್ ಸ್ವಲ್ಪ ಎದುರು ಬನ್ನಿ ದಯವಿಟ್ಟು. ಅದೇ ರೀತಿ ನಮ್ಮ ತಂಡದಲ್ಲಿ ಬಹಳಷ್ಟು ಕೆಲಸ ಮಾಡಿದ್ದಾರೆ, ಕ್ಷಮಿಸಿ ನೆನಪು ಕೆಲವೊಮ್ಮೆ. ಯೋಗೀಶ್ ಬಜಾಲ್ ದಯವಿಟ್ಟು ವೇದಿಕೆಗೆ ಬರಬೇಕು. ಈ ಪರಿಕರದ ಹೆಚ್ಚಿನ ಭಾಗಗಳು ಅವರದೇ ಅದು. ಅದೇ ರೀತಿ ಮನೋಜ್ ವಾಮಂಜೂರ್ ದಯವಿಟ್ಟು ವೇದಿಕೆಗೆ ಬರಬೇಕು. ನಾಗರಾಜ್, ಅದೇ ರೀತಿ ಜಯಶ್ರೀ ಇಡ್ಕಿದು ದಯವಿಟ್ಟು ವೇದಿಕೆಗೆ ಬರಬೇಕು. ಭವ್ಯ ಶೆಟ್ಟಿ ಅವರು ಬರಬೇಕು. ಅದೇ ರೀತಿ ಇವತ್ತು ತುಂಬ ಜನ ಸೆಟ್ ಜೊತೆಗೆ ನಮಗೆ ಕೆಲಸ ಮಾಡಿದ್ದಾರೆ, ಅವರ ಹೆಸರುಗಳು ನನಗೆ ಬಾಯಿಗೆ ಬರ್ತಾ ಇಲ್ಲ. ಅದೇ ರೀತಿ ಈ ಒಂದು ಕಾರ್ಯಕ್ರಮದಲ್ಲಿ ಓಂಕಾರ್ ತಂಡದ ಹೆಚ್ಚಿನ ಸದಸ್ಯರು ಭಾಗವಹಿಸಿದ್ರು ನಮ್ಮ ಪರಿಕರ ಆದಿದ್ದಕ್ಕೆ ತಯಾರಿಗೆ. ಅವರಿಗೂ ನಾನು ಚಿರಋಣಿಯಾಗಿದ್ದೇನೆ. ಮತ್ತೊಮ್ಮೆ ಊರಿನವರಿಗೆ ವಂದಿಸ್ತಾ, ಅದೇ ರೀತಿ ಈ ಒಂದು ಧ್ವನಿ ಬೆಳಕನ್ನ ನೀಡಿದ್ದಾರೆ ಕಿಂಗ್ಸ್ಟ್ರಿ ಏಂಜಲ್ ಲೈಟ್ಸ್ ಅಂಡ್ ಸೌಂಡ್ಸ್ನವರು, ಅವರಿಗೂ ವಂದನೆಗಳು. ಸುಂದರವಾದ ಧ್ವನಿ ಬೆಳಕು ನೀಡಿದ್ದಕ್ಕಾಗಿ ಮತ್ತೊಮ್ಮೆ ಎಲ್ಲರಿಗೂ ವಂದನೆಗಳು. ದಯವಿಟ್ಟು ವಿದ್ದು ಉಚ್ಚಿಲ್ ಅವರು ಮುಂಭಾಗಕ್ಕೆ ಬರಬೇಕು. ಬಹಳ ಒಂದು ಸುಂದರವಾದ ಶೃಂಗಾರ ಕಾವ್ಯದಂತಿರುವ ಈ ಒಂದು ಶತದೀವಿಗೆ ಅನ್ನುವಂಥ ಕಾರ್ಯಕ್ರಮವನ್ನು ನಿರ್ದೇಶಿಸಿದಂಥ ವಿದ್ದು ಉಚ್ಚಿಲ್ರವರಿಗೆ ಇವಾಗ ಒಂದು ಗೌರವ ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೇವೆ. ದಯವಿಟ್ಟು ತಮ್ಮಲ್ಲಿ ಒಂದು ವಿನಂತಿಯನ್ನು ಮಾಡ್ತಾ ಇದ್ದೇನೆ. ಇಂಥ ಒಂದು ಮೂರ್ತಿಗೆ ಅಭಿನಂದನೆಯನ್ನು ಸಲ್ಲಿಸುವಂತಹ ಸಂದರ್ಭದಲ್ಲಿ ಸಭಾಂಗಣದ ಮುಂದೆ ಸೇರಿರುವಂಥ ಎಲ್ಲರೂ ಒಮ್ಮೆ ಎದ್ದು ನಿಂತು ಗೌರವವನ್ನು ವಿದ್ದು ಉಚ್ಚಿಲ್ರವರಿಗೆ ನೀಡಬೇಕಾಗಿ ವಿನಂತಿಯನ್ನು ಮಾಡ್ತಾ ಇದ್ದೇನೆ. ಹಾಗೆ ಎದ್ದು ನಿಂತವರು ಯಾರು ಕೂಡ ವಿಶ್ರಮಿಸಬಾರದು. ಇನ್ನೊಂದು ವಿಶೇಷ ಕ್ಷಣಕ್ಕೆ ನಾವು ಸಾಕ್ಷಿಯಾಗಲಿದ್ದೇವೆ. ದಯವಿಟ್ಟು ಎದ್ದು ನಿಂತವರು ಯಾರು ಹಿಂತಿರುಗಿರಬಾರದು, ಮತ್ತೆ ಆಸೀನರಾಗಬೇಕು. ಮತ್ತೊಂದು ಅಪೂರ್ವವಾದಂಥ ಕ್ಷಣಕ್ಕೆ ನಾವು ಸಾಕ್ಷಿಯಾಗಲಿದ್ದೇವೆ. ವಂದನೆಗಳು ವಿದ್ದು ಉಚ್ಚಿಲ್ರವರಿಗೆ ನಮ್ಮ ಈ ಒಂದು ಕಾಣಿಕೆಯನ್ನು ಸ್ವೀಕರಿಸಿದಕ್ಕೆ. ಹಾಗೆ ಇನ್ನೊಂದು ದಯವಿಟ್ಟು ವಿದ್ದು ಉಚ್ಚಿಲ್ರವರು ಅಲ್ಲೇ ಇರಬೇಕು, ಅಲ್ಲೇ ನಿಲ್ಬೇಕು. ಇದೊಂದು ಅಪೂರ್ವವಾದ ಕ್ಷಣ, ವಿದ್ದು ಉಚ್ಚಿಲ್ರವರಿಗೂ ಕೂಡ ಗೊತ್ತಿಲ್ಲದಂತಹ ಒಂದು ಕ್ಷಣ ಇದು. ವಿದ್ದು ಉಚ್ಚಿಲ್ರವರ ಶಾಲೆಯಲ್ಲಿ ಕಲಿಯುತ್ತಿರುವಂತಹ ಸಂದರ್ಭದಲ್ಲಿ ಅವರ ಮನೆಯ ಪರಿಸರದ ಹುಡುಗರು, ಅವರ ಜೊತೆ ಓದಿದವರು, ಅವರ ಜೊತೆ ಆಟ ಆಡಿದವರು, ಅವರ ಜೊತೆನೆ ಬೆಳೆದವರು, ಅಂತ ಒಂದು ಉಚ್ಚಿಲದ ಸ್ವಲ್ಪ ಹುಡುಗರ ತಂಡ ಇವತ್ತು ಬಂದಿದೆ ಇಲ್ಲಿ. ಅವರ ಜೊತೆಗಾರನ ಈ ಒಂದು ಸಾಧನೆಗೆ ಅವರು ಮೆಚ್ಚುಗೆ ಪಟ್ಟು ಅವರ ವೇದಿಕೆ ಬಂದು ಆ ವಿದ್ದು ಉಚ್ಚಿಲ್ರವರನ್ನು ಗೌರವಿಸುವಂತಹ ಒಂದು ಕೆಲಸವನ್ನ ನಮ್ಮಲ್ಲಿ ಅವಕಾಶಕ್ಕಾಗಿ ನಮ್ಮಲ್ಲಿ ವಿನಂತಿಯನ್ನು ಮಾಡಿದ್ದಾರೆ. ಖಂಡಿತವಾಗಿಯೂ ಈ ಒಂದು ಕ್ಷಣದಲ್ಲಿ ವಿದ್ದು ಉಚ್ಚಿಲ್ರಿಗೆ
ಇಂಥ ಒಂದು ಕಾರ್ಯಕ್ರಮ ಅವರು ಕೊಡುವುದಾದ್ರೆ ನಾವು ಸಮಯಾವಕಾಶನ ಕೊಡದೇ ಇದ್ರೆ ತಪ್ಪಾಗುತ್ತೆ. ಆ ಕಾರಣದಿಂದಾಗಿ ನಾವು ಅವರಿಗೆ ಅವಕಾಶವನ್ನು ಕೊಟ್ಟಿದ್ದಾರೆ. ಅವರ ಈ ತಂಡದ ಸದಸ್ಯರಲ್ಲಿ ಓರ್ವರು ಅವರ ಬಾಲ್ಯದ ನೆನಪುಗಳನ್ನು ನಮ್ಮೆಲ್ಲರ ಮುಂದೆ ಇಡಲಿದ್ದಾರೆ. ಆ ಕ್ಷಣಕ್ಕಾಗಿ ನಾವೆಲ್ಲರೂ ಮುಂದೆ. Good evening, ladies and gentlemen. What an amazing evening we have witnessed today. It was breathtaking, mesmerizing. It was treat for our eyes. It was priceless. It was inspirational, a great motivation for youngsters like us. We all know it is really not so easy to tell a story of 100 years in a couple of hours. For all the elders who are here, I'm sure it was kind of nostalgia. Today we have learned a great lesson. Nothing comes easy. There was a lot of sweat and blood behind building such a beautiful school. First of all, I would like to congratulate and heartfelt thanks for all the artists here. And as you all know, there's one man behind all this setup. And you all know that is Vidwan here. On behalf of Brother Suchil, we would like to give him a small token of appreciation. I'm sure this is nothing for him, but from our side, we are giving a small token of appreciation. I request Mr. Karim, Mausin, everyone, just to give a small token of appreciation. I request everyone to give him a round of applause. Thank you everyone, and I wish him a great success in future. Thanks a lot. ವಿದ್ದು ಉಚ್ಚಲ್ರವರ ಬಾಲ್ಯದ ಸ್ನೇಹಿತರಿಗೆ ಅನಂತ ಕೃತಜ್ಞತೆಗಳನ್ನು ಶತಮಾನೋತ್ಸವ ಸಂಭ್ರಮ 2019 ಪರವಾಗಿ ಅಭಿನಂದಿಸ್ತಾ ಇದ್ದೇನೆ ಅವರನ್ನು. ಹಾಗೆ ಈಗ ಶ್ಯಾಮಲಾ ಮಾಧವರವರಿಗೆ ಒಂದು ಸ್ಮರಣಿಕೆಯನ್ನು ಅಧ್ಯಕ್ಷರು, ಕಾರ್ಯಾಧ್ಯಕ್ಷರು, ಪ್ರಧಾನ ಕಾರ್ಯದರ್ಶಿಗಳು ನೀಡಬೇಕಾಗಿ ವಿನಂತಿಯನ್ನು ಮಾಡ್ತಾ ಇದ್ದೇನೆ. ಈ ಒಂದು ಶತದೀಪಿಗೆ ಅನ್ನುವಂತಹ ಒಂದು ಕಾರ್ಯಕ್ರಮದ ಪರಿಕಲ್ಪನೆ, ಅದನ್ನು ಸಾಹಿತ್ಯದ ಮೂಲಕ ಒದಗಿಸಿಕೊಟ್ಟವರು ಶ್ರೀಮತಿ ಶ್ಯಾಮಲಾ ಮಾಧವರವರು. ಅವರ ಒಂದು ಕಲ್ಪನೆ ಸಾಹಿತ್ಯದ ಮೂಲಕ ಬಂದು ಅದಕ್ಕೆ ಜೀವ ಕೊಟ್ಟವರು ವಿದ್ದು ಉಚ್ಚಿಲ್ರವರು. ಆ ಕಾರಣಕ್ಕಾಗಿ ಅವರಿಗೂ ಕೂಡ ಒಂದು ದಯವಿಟ್ಟು ಎಲ್ಲರೂ ಒಂದು ಎದ್ದು ನಿಂತು ಗೌರವ ಸೂಚಿಸಿದರೆ ಬಹಳ ಒಳ್ಳೆಯದು ಅಂತ ನನ್ನೊಂದು ಅಭಿಪ್ರಾಯ. ಹಾಗೆ ಮುಂದೆ ನೃತ್ಯ ಸಂಯೋಜನೆಯನ್ನು ನಡೆಸಿಕೊಟ್ಟಿರುವಂಥ ಸಂಯೋಜನೆಯಲ್ಲಿ ಸಹಕರಿಸಿರುವಂಥ ಕುಮಾರಿ ಮೇಘನಾ ಸೋಮೇಶ್ವರ್ ಅವರು ಒಂದು ಸ್ಮರಣಿಕೆಯನ್ನು ಸ್ವೀಕರಿಸಬೇಕಾಗಿ ವಿನಂತಿಯನ್ನು ಮಾಡ್ತಾ ಇದ್ದೇನೆ. ಇಷ್ಟೊಂದು ಸಾಧಾರಣ ಹೆಚ್ಚು ಕಮ್ಮಿ ಒಂದು 70ರಿಂದ 100ರವರೆಗಿನ ಮಕ್ಕಳ ಒಂದು ತಂಡವನ್ನು ಬಹಳ ಅಚ್ಚುಕಟ್ಟಾಗಿ ನೃತ್ಯವನ್ನು ಸಂಯೋಜಿಸಿದಂತಹ ನಮ್ಮ ಊರಿನ ಹುಡುಗಿ ಕುಮಾರಿ ಮೇಘನಾ ಸೋಮೇಶ್ವರ್ ಅವರಿಗೆ ಅನಂತ ಕೃತಜ್ಞತೆಗಳನ್ನು ಅರ್ಪಿಸ್ತಾ ಇದ್ದೇನೆ. ಮುಂದೆ ಪ್ರಸಾದನ ಮತ್ತು ಪರಿಕರ ಸಂಯೋಜನೆಯ ಸಂಪೂರ್ಣ ಉಸ್ತುವಾರಿಯನ್ನು ನೋಡಿ ಅವರ ಸಹಪಾಠಿಗಳಿಗೂ ಕೂಡ ಮಾರ್ಗದರ್ಶನ ನೀಡಿ ಇಷ್ಟೊಂದು ಒಳ್ಳೆಯ ಪರಿಕರಗಳನ್ನು ಶಿವರಾಮ್ ಕಲ್ಮಡ್ಕರ್ ಅವರು ಒದಗಿಸಿಕೊಟ್ಟಿದ್ದಾರೆ. ದಯವಿಟ್ಟು ತಾವುಗಳು ಕೂಡ ಮುಂದೆ ಬರಬೇಕು. ಹಾಗೆ ನಮ್ಮ ಒಂದು ಸ್ಮರಣಿಕೆಯನ್ನು ತಾವು ಸ್ವೀಕರಿಸಬೇಕು. ತಮಗೆ ನೀಡುವ ಸ್ಮರಣಿಕೆ ಜೊತೆಗೆ ತಮ್ಮ ತಂಡದ ಎಲ್ಲ ಸದಸ್ಯರು ಕೂಡ ಈ ಸಂದರ್ಭದಲ್ಲಿ ಶಾಲಾ ಶತಮಾನೋತ್ಸವ ಆಚರಣಾ ಸಮಿತಿಯ ಪರವಾಗಿ ಹಾಗೆ ಇಲ್ಲಿ ಸೇರಿರುವಂಥ ತಮ್ಮೆಲ್ಲರ ಪರವಾಗಿ ಅವರು ಶಿವರಾಮ್ ಕಲ್ಮಡ್ಕ ಮತ್ತು ಅವರ ತಂಡದವರಿಗೆ ಚಪ್ಪಾಳೆಯ ಮೂಲಕ ಮಗದೊಮ್ಮೆ ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸೋಣ. ಬಂಧುಗಳೇ, ಬ್ಯಾಂಗ್ಳೂರ್
ಹಾಗೆ ಬಹಳ ದೂರದ ಊರಿನಿಂದ ಬಂದಂತಹ ಅಂದರೆ ಮೈಸೂರಿನಿಂದ ಬಂದಂತಹ ಶರತ್ ನಿನಾಸಂ ಇವರು ಕೂಡ ಮಕ್ಕಳಿಗೆ ವಿಶೇಷವಾಗಿ ಶಾಲಾ ಮಕ್ಕಳಿಗೆ ವಿಶೇಷವಾದ ಒಂದು ಅಭಿನಯವನ್ನು ಬಹಳ ಅಚ್ಚುಕಟ್ಟಾಗಿ ಕಲಿಸಿದ್ದಾರೆ. ಅವರಿಗೂ ಕೂಡ ಈ ಹೊತ್ತಿನಲ್ಲಿ ವಿಶೇಷವಾದ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ ಬಂಧುಗಳೇ. ಹಾಗೆ ಅಲ್ಲಿ ವಿದ್ದು ಉಚ್ಚಲವರು ಗುರುಸಿದಂಥ ಸತ್ಯಾವತಿ ಅಡ್ಕ, ಹಾಗೆ ಕಿರಣ್, ಬ್ರಿಜೇಶ್, ಹಾಗೆ ಈ ಒಂದು ಹುಡುಗಿಯ ಹೆಸರನ್ನು ಖಂಡಿತವಾಗಿಯೂ ಸ್ವಲ್ಪ ಹೇಳಲೇಬೇಕಾಗತ್ತೆ. ಅಂತಿಮ ಪದವೀಧರೆ BCom ಪದವೀಧರೆ ಆಗಿರುವಂಥ BSc ಪದವೀಧರೆ ಆಗಿರುವ ಕುಂದಾಪುರದ ಹುಡುಗಿ, ತಾಯಿ ಅಧ್ಯಾಪಕಿ, ತಂದೆ ಮುಖ್ಯೋಪಾಧ್ಯಾಯರು, ಮಗಳು ಮಂಗಳೂರಿನಲ್ಲಿ ವಿದ್ಯಾರ್ಜನೆ ಮಾಡುತ್ತಿರುವುದು, ಜೊತೆಗೆ ವಿದ್ದು ಉಚ್ಚಿಲವರ ಜೊತೆ ಸೇರಿ ಇಂಥ ಒಂದು ರಂಗ ಕಲೆಯಲ್ಲಿ ತೊಡಗಿಸಿಕೊಂಡು, ನಾನು ವಿಶೇಷವಾಗಿ ಏನಕ್ಕೆ ಆ ಹುಡುಗಿಯನ್ನು ಉಲ್ಲೇಖ ಮಾಡ್ತಾ ಇದ್ದೇನೆ ಅಂದರೆ, ಇಷ್ಟೆಲ್ಲ ತಂಡದಲ್ಲಿ ತಾನು ಕೂಡ ರಾತ್ರಿ ಹಗಲು ಕೆಲಸ ಮಾಡಿದಂಥ ಹುಡುಗಿ ಮೇಘನಾ ಕುಂದಾಪುರ ಅವರು, ಅವರಿಗೆ ಈ ಸಂದರ್ಭದಲ್ಲಿ ವಿಶೇಷವಾದಂಥ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಓರ್ವ ವಿದ್ಯಾರ್ಥಿನಿಯಾಗಿ ಇಷ್ಟೊಂದು ಉಮೇದಿನಿಂದ ಬಹಳ ರಾತ್ರಿ ಹಗಲೆನ್ನದೆ ನಮ್ಮ ಈ ಶಾಲೆಗೆ ದುಡಿದಂತಹ ಈ ಕುಂದಾಪುರದ ಕುವರಿಗೆ ಶತಮಾನೋತ್ಸವ ಆಚರಣಾ ಸಮಿತಿಯ ಪರವಾಗಿ ಅನಂತಾನಂತ ಕೃತಜ್ಞತೆಗಳೊಂದಿಗೆ ಅವರನ್ನು ಅಭಿನಂದಿಸ್ತಾ ಇದ್ದೇನೆ. ಹಾಗೆ ಈ ಒಂದು ಶತದೀಪಿಗೆ ಅನ್ನುವಂಥ ಕಾರ್ಯಕ್ರಮದಲ್ಲಿ ಪ್ರತ್ಯಕ್ಷ ಹಾಗೂ ಪರೋಕ್ಷವಾಗಿ ಸಹಕರಿಸಿದಂಥ ಸರ್ವರಿಗೂ ಪ್ರತ್ಯೇಕವಾಗಿ ಯಾರ ಹೆಸರುಗಳನ್ನು ಉಲ್ಲೇಖ ಮಾಡಲಿಕ್ಕೆ ಹೋಗುವುದಿಲ್ಲ. ಎಲ್ಲರಿಗೂ ಕೂಡ ಶತದೀಪಿಗೆ ತಂಡದ ಪರವಾಗಿ, ಅದರ ಕಲಾವಿದರ ಪರವಾಗಿ, ಆ ತಂಡದ ಪರವಾಗಿ, ಎಲ್ಲರ ಪರವಾಗಿ ಅಭಿನಂದನೆಗಳನ್ನು ಸಲ್ಲಿಸುತ್ತಾ ಈ ಒಂದು ಕಾರ್ಯಕ್ರಮವನ್ನು ಇಷ್ಟು ಸಂಯಮದಿಂದ ಮುಗಿಯುವವರೆಗೆ ಅವರಿಗೆ ಏನು ಅಭಿನಂದನೆ ಮಾಡಿದೆ ಅದನ್ನು ಕೂಡ ತಾವುಗಳೆಲ್ಲರೂ ಆಸೀನರಾಗಿ ಇದನ್ನು ವೀಕ್ಷಿಸಿ ನಮ್ಮೊಂದಿಗೆ ಸಹಕರಿಸಿದ ತಮಗೆಲ್ಲರಿಗೂ ಶತದೀವಿಗೆ ತಂಡ ಹಾಗೂ ಶಾಲಾ ಶತಮಾನೋತ್ಸವ ಆಚರಣಾ ಸಮಿತಿಯ ಪರವಾಗಿ ತಮಗೆಲ್ಲರಿಗೂ, ಹಾಗೂ ಮೂರೂರ ಬೋವಿ ಮಹಾಸಭಾ ಸೋಮೇಶ್ವರ, ಮೂರೂರ ಬೋವಿ ಮಹಾಸಭಾ ಮುಂಬೈ, ಮೂರೂರ ಬೋವಿ ಮಹಾಸಭಾ ಮಹಿಳಾ ಘಟಕ ಸೋಮೇಶ್ವರ ಹಾಗೂ ಶಾಲಾ ಆಡಳಿತ ಮಂಡಳಿಯ ಪರವಾಗಿ, ಹಾಗೆ ಶಾಲಾ ವಿದ್ಯಾರ್ಥಿಗಳ ಪರವಾಗಿ, ಅಧ್ಯಾಪಕರುಗಳ ಪರವಾಗಿ ಅನಂತಾನಂತ ಕೃತಜ್ಞತೆಗಳನ್ನು ಸಲ್ಲಿಸಿ ಈ ಒಂದು ಕಾರ್ಯಕ್ರಮವನ್ನು, ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸಲು ತಮ್ಮೆಲ್ಲರ ಅನುಮತಿಯನ್ನು ಕೇಳುವುದರೊಂದಿಗೆ ಮತ್ತೆ ನಾಳೆ ಈ ಒಂದು ಶತಮಾನೋತ್ಸವದ ಕಾರ್ಯಕ್ರಮ ಪ್ರಾರಂಭ ಆಗಲಿಕ್ಕಿದೆ. ಆ ಎಲ್ಲ ನಾಳೆ ನಾಡಿದ್ದು ಎರಡು ದಿನಗಳು ಇನ್ನೂ ಕಾರ್ಯಕ್ರಮ ಇದೆ. ಎಲ್ಲ ಕಾರ್ಯಕ್ರಮಗಳಲ್ಲಿ ಇದೇ ರೀತಿಯ ತಮ್ಮ ಸಹಕಾರವನ್ನು ಅಪೇಕ್ಷಿಸುತ್ತಾ ಈ ಒಂದು ಕಾರ್ಯಕ್ರಮವನ್ನು ಮುಗಿಸಲು ತಮ್ಮೆಲ್ಲರ ಅನುಮತಿಯನ್ನು ಕೇಳ್ತಾ ಇದ್ದೇನೆ.